बन्धुस्त्वं गुरुरिष्टदैवतमिति त्वत्पादपङ्केऽहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो मूलं मनान्वा कृताः श्रीसत्यात्मगुरोत्वदङ्गिरिबलं हित्वा न मे सद्गतिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। हरिः क्षीराम्बुधे स्वैरं भवकर्मरिपोर्मणः विहरा हरश्चित्रचारित्रचतुरोन्मिषु रूप्यात्मकस्य भवतः तुलनां न हेतुः क्षेत्राणि भारतमहीरचितान्यमूनि ईशाचलं च जयसीश्वरमात्रवासं श्रीमಧ್वहस्तकमलार्चितकृष्णमूर्त्या ವಾದರಾಜ ಸ್ವಾಮಿಗಳವರು ಉಡುಪಿ ಕ್ಷೇತ್ರದ ವರ್ಣನೆಯನ್ನು ಇನ್ನೊಂದು ಶ್ಲೋಕದಿಂದ ಮಾಡುತ್ತಿದ್ದಾರೆ. ಈ ಭಾರತ ಕ್ಷೇತ್ರದಲ್ಲಿ, ಭಾರತ ದೇಶದಲ್ಲಿ ಬೇಕಾದಷ್ಟು ಕ್ಷೇತ್ರಗಳೆಲ್ಲ ಇದೆ. ಅದರಲ್ಲೂ ವಿಶೇಷವಾದಂತಹ ಕ್ಷೇತ್ರ ಅಂತಂದರೆ ಕೈಲಾಸ ಪರ್ವತ, ರುದ್ರದೇವರು ವಾಸ ಮಾಡಿರುವಂತಹ ಪರ್ವತ. ಅದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದಾಗಿದೆ. ಅಂತಹ ರುದ್ರದೇವರಿಂದ ವಾಸಸ್ಥಾನ, ರುದ್ರದೇವರು ಅಲ್ಲಿ ಕೇವಲ ರುದ್ರದೇವರು ಮಾತ್ರ ವಾಸ ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನ ಸನ್ನಿಧಾನ ಈ ಉಡುಪಿ ಕ್ಷೇತ್ರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೇವಲ ರುದ್ರದೇವರು ಮಾತ್ರ ಇದ್ದಾರೆ. ಆದರೆ ಇಲ್ಲಿ ಉಡುಪಿಯಲ್ಲಿ ಚಂದ್ರಮೌಳೇಶ್ವರ, ಅನಂತೇಶ್ವರ ದೇವರು, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಶ್ರೀಮದಾಚಾರ್ಯರಿಂದ ಪೂಜೆಗೊಂಡು ಪ್ರತಿಷ್ಠಾಪಿತವಾದಂತಹ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿದ್ದಾರೆ. ಹಾಗಾಗಿ ಅದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿದೆ ಈ ಉಡುಪಿ ಕ್ಷೇತ್ರ ಅಂತ ರೀತಿಯಾಗಿ. ರುದ್ರದೇವರು ಇದ್ದಾರೆ ಸರಿ, ಜೊತೆಗೆ ಆ ರುದ್ರದೇವರ ಸೇವಕರು, ಅವರ ಗುಣ ಎಲ್ಲ ಅಲ್ಲಿರಬಹುದು. ಆದರೆ ಭಗವಂತ ಅಂತರ್ಯಾಮಿಯಾಗಿ ಭಗವಂತ ಇದ್ದೇ ಇದ್ದಾನೆ. ಆದರೆ ಹೆಚ್ಚಿನ ಸನ್ನಿಧಾನ ಇಲ್ಲಿ ಇದೆ. ಅಲ್ಲಿ ಕೇವಲ ರುದ್ರದೇವರು ಅಂತರ್ಯಾಮಿಯಾದ ಭಗವಂತನಿದ್ದಾನೆ. ಆದರೆ ಇಲ್ಲಿ ಚಂದ್ರಮೌಳೇಶ್ವರ ಅಂತ ಹೇಳಿ ರುದ್ರದೇವರು ಇದ್ದಾರೆ. ಇನ್ನೊಂದು ರೂಪದಿಂದ ಲಿಂಗಾಂತರ್ಯಾಮಿಯಾಗಿ ಅನಂತೇಶ್ವರ ದೇವರು, ಸಾಕ್ಷಾತ್ ಪರಶುರಾಮ ದೇವರೇ ಅಲ್ಲಿದ್ದಾರೆ. ಕೃಷ್ಣ ಪರಮಾತ್ಮ ಅಲ್ಲಿದ್ದಾನೆ. ಹಾಗಾಗಿ ಅದಕ್ಕಿಂತಲೂ ಕೈಲಾಸ ಪರ್ವತಕ್ಕಿಂತಲೂ ಹೆಚ್ಚಿನ ವಿಶೇಷ ವಿಧಾನ ಈ ಉಡುಪಿ ಕ್ಷೇತ್ರದಲ್ಲಿದೆ. ಆದ್ದರಿಂದಾಗಿ ಇಂತಹ ಉಡುಪಿ ಕ್ಷೇತ್ರಕ್ಕೆ ಸಮಾನವಾದಂತಹ ಇನ್ನೊಂದು ಇಲ್ಲ ಅಂತ ಹೇಳಿ ಹೇಳ್ತಾರೆ. ರೂಪ್ಯಾತ್ಮಕಸ್ಯ ಭವತಃ ತುಲನಾಂನ ಭೇಯು. ನಿಮಗೆ ಸಾದೃಶ್ಯ ಆಗಲಿ, ನಿಮ್ಮ ಸಮಾನ ಯಾವ ಇಡೀ ಭಾರತ ಕ್ಷೇತ್ರದಲ್ಲಿ, ಭಾರತ ದೇಶದಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಿರ್ತದೆ, ಆ ಎಲ್ಲ ಕ್ಷೇತ್ರಗಳಿಗಿಂತಲೂ ಮಿಗಿಲಾಗಿದೆ ಉಡುಪಿ ಕ್ಷೇತ್ರ. ನಿಮ್ಮ ಕ್ಷೇತ್ರಕ್ಕೆ ಸಮಾನವಾದಂತಹ ಮತ್ತೊಂದು ಕ್ಷೇತ್ರ ಇಲ್ಲ. ಇಲ್ಲ ಅಂತ ಯಾಕೆ ಹೇಳ್ತೀರಿ? ಕೈಲಾಸ ಪರ್ವತ ಇದೆಯಲ್ಲ ಅಂತಂದ್ರೆ, ಈಶಾಚಲಂ ಚ ಜಯಸೀಶ್ವರ ಮಾತ್ರ ವಾಸಂ, ಅಲ್ಲಿ ಕೇವಲ ಈಶ್ವರ ದೇವರು ಮಾತ್ರ ಇದ್ದಾರೆ. ಆದರೆ ಇಲ್ಲಿ ಶ್ರೀ ಮಧ್ವ ಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತಿಯ ಸಾಕ್ಷಾತ್ ಜೀವೋತ್ತಮರ ರುದ್ರದೇವರಿಗಿಂತಲೂ ಜೀವೋತ್ತಮರಾದಂತಹ ಶ್ರೀಮದಾಚಾರ್ಯರಿಂದ ಪೂಜೆಗೊಂಡಿರುವಂತಹ ಕೃಷ್ಣ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಹಾಗಾಗಿ ಈ ಉಡುಪಿ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ರಜತ ಪೀಠಪುರ ಅಂತೇಳಿ ಉಡುಪಿಗೆ ಹೆಸರು. ಕೈಲಾಸ ಪರ್ವತಕ್ಕೂ ಕೂಡ ರಜತಾದ್ರಿ ಅಂತ ಕರೀತಾರಂತೆ. ಬೆಳ್ಳಿ ಮಯವಾದಂತಹದ್ದಾಗಿದೆ. ಹಿಮದಿಂದ ಆಚ್ಛಾದಿತವಾಗಿರುತ್ತೆ. ಹಾಗಾಗಿ ಹಿಮ ಅಂದ್ರೆ ಸ್ವಲ್ಪ ಬೆಳ್ಳಗಿರುತ್ತೆ. ಹಾಗಾಗಿ ಆ ಕೈಲಾಸ ಪರ್ವತವು ಕೂಡ ರಜತಾದ್ರಿ ಅಂತ ರೀತಿಯಾಗಿ ಕೂಡ ಅದನ್ನು ಕರೆದಿದ್ದಾರೆ. ಈ ಉಡುಪಿ ಕ್ಷೇತ್ರ, ಇದಕ್ಕೆ ರಜತ ಪೀಠಪುರ ಅಂತ ಯಾಕೆ ಬಂತು? ಈ ಉಡುಪಿ ಕ್ಷೇತ್ರಕ್ಕೆ ಸಂಸ್ಕೃತದಲ್ಲಿ ರಜತ ಪೀಠಪುರ ಅಂತ ಹೇಳಿ ಹೆಸರು. ರಜತ ಪೀಠ ಅಂದ್ರೆ ಬೆಳ್ಳಿಯಮಯವಾದಂತಹ ಪೀಠ ಇದೆ ಅಂತೆ ಕೆಳಗಡೆಯಲ್ಲಿ. ಅದಕ್ಕೆ ವ್ಯಾಖ್ಯಾನಕಾರರು ಈ ಹಿಂದೆ ನಡೆದಿರುವಂತಹ ಒಂದು ಘಟನೆಯನ್ನು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ.
ಸ್ಕಂದ ಪುರಾಣದಲ್ಲಿ ಆ ಕ್ಷೇತ್ರದ ಮಹಿಮೆ ವರ್ಣಿತವಾಗಿದಂತೆ. ಸ್ಕಂದ ಪುರಾಣದಲ್ಲಿ ಆ ಕ್ಷೇತ್ರದ ಮಹಿಮೆ ಇದೆ. ಅಲ್ಲಿ ತುಂಬಾ ಹಿಂದೆ ರಾಮಭೋಜ ಅಂತೇಳಿ ಒಬ್ಬ ರಾಜ ಇದ್ದಂತೆ. ರಾಜನ ಮೇಲೆ ಪ್ರಜೆಗಳಿಗೆ ಒಳ್ಳೆಯದಕ್ಕಾಗಿ ಅನೇಕ ಯಜ್ಞಯಾಗಾದಿಗಳನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಅಶ್ವಮೇಧ ಯಾಗ ಮಾಡಬೇಕು ಅಂತೇಳಿ ಆ ರಾಜನಿಗೆ ಅಪೇಕ್ಷೆ ಆಯ್ತಂತೆ. ಸಾಧಾರಣವಾಗಿ ಒಂದು ಹೋಮ ಮಾಡಬೇಕು ಅಂದ್ರೆ ನಾವು ಮನೆ ಸಾರಿಸ್ತೀವಿ, ರಂಗೋಲಿ ಹಾಕ್ತೀವಿ, ಹೋಮಕುಂಡ ಹಾಕಿಬಿಡ್ತೀವಿ. ಆದ್ರೆ ಒಂದು ಯಾಗ ಅಂತ ಮಾಡಬೇಕಾದ್ರೆ ಸಾಕಷ್ಟು ಆ ಭೂಮಿ, ಈಗೆಲ್ಲ ಮನೆಯಲ್ಲಿ ಮಾಡಿದ್ದೇವೆ, ಕೆಳಗಡೆಲ್ಲ ಟೈಲ್ಸ್ ಎಲ್ಲ ಹಾಕಿಬಿಡ್ತಾರೆ. ಆದ್ರೆ ಸುಮಾರು ಒಂದು 2-3 ಅಡಿ ತನಕ ಕೆಳಗಡೆಗೆ ಅಗಿಬೇಕಂತೆ. ಯಾವುದಾದ್ರೂ ಒಂದು ಪ್ರಾಣಿಯ ಅಸ್ಥಿ ಅಲ್ಲಿ ಏನಾದ್ರೂ ಇತ್ತು ಅಂದ್ರೆ ಅದು ಅಪವಿತ್ರ ಆಗತ್ತೆ ಅಂತೇಳಿ, ಹಾಗಾಗಿ ಒಂದು 2-3 ಅಡಿ, ಸುಮಾರು ಅಡಿಯಷ್ಟು ಅಲ್ಲೆಲ್ಲ ಅದು ಅಗೆದು ಯಾವುದಾದ್ರೂ ಪ್ರಾಣಿಯ ಅಸ್ಥಿನೂ ಇರಬಾರದು ಆ ಕ್ಷೇತ್ರದ ಸಂಪೂರ್ಣವಾಗಿ. ಹಾಗಾಗಿ ಆ ನೇಗಲಿನಿಂದ ಭೂಶುದ್ಧಿಯನ್ನು ಮಾಡಬೇಕಾದ್ರೆ ಆ ನೇಗಲಿಗೆ ಒಂದು ಸರ್ಪ ಒಂದು ತಾಗಿ ಸತ್ತೋಯ್ತಂತೆ. ಅಯ್ಯೋ, ಸರ್ಪ ಸತ್ತೋಯ್ತಲ್ಲ, ಮತ್ತೆ ಹೇಗೆ ಅಂತ ಹೇಳಿ ಬಹಳಷ್ಟು ದುಃಖ ಆಯಿತು. ಯದ್ಯಪಿ ಆ ಸರ್ಪ ಮೂಲತಃ ಒಬ್ಬ ಅಸುರನಾಗಿದ್ದಂತೆ. ಹಾಗಾಗಿ ಅಸುರನ ಸಂಹಾರ ಆಯಿತು ಅಂತೇಳಿ ಅವನು ಬಹಳ ದುಃಖಗೊಂಡ. ಅಯ್ಯೋ, ನಾನು ಹೋಮ ಅಂತ ಮಾಡಬೇಕು ಅಂತ ಅಂದ್ಕೊಂಡೆ, ನನ್ನ ಕೈಯಾರೆ ಹಾವು ಸತ್ತು ಹೋಯ್ತು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಪಿತೃಶಾಪ, ಸರ್ಪದೋಷ ಇವೆಲ್ಲವೂ ಕೂಡ ಬಹಳ ವಿಘ್ನಗಳನ್ನು ಕೊಡ್ತಕ್ಕಂಥದ್ದು. ಏನಾದರೂ ಸರ್ಪದೋಷ ಇತ್ತು ಅಂದ್ರೆ ಹುಡುಗರಿಗೆ ಅನಾರೋಗ್ಯ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಹೀಗೆಲ್ಲ ಬಹಳಷ್ಟು. ಪಿತೃದೋಷ ಇತ್ತು ಅಂದ್ರೆ ಸಂತಾನದ ಲೋಪ, ಹೀಗೆಲ್ಲ ಈ ಪಿತೃದೋಷಕ್ಕೂ ಸರ್ಪದೋಷಕ್ಕೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ನಾವು ಎಲ್ಲೇ ಹೋಗಬೇಕಾದ್ರೂ ಅಷ್ಟೇ, ಏನೇ ಕನಿಷ್ಠ ಪಕ್ಷ ಹಿರಿಯರೆಲ್ಲ ಹೇಳ್ತಾ ಇದ್ರು, ಮನೆಯಲ್ಲಿ ಮಕ್ಕಳು ಹುಟ್ಟಿದ್ದಾರೆ ಅಂದ್ರೆ ಶೇಷದೇವರಿಗೆ ಅಭಿಷೇಕ ಮಾಡಿಸಬೇಕು ಅಂತೇಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ವಿಶೇಷವಾಗಿ ಅಲ್ಲಿ ಅಭಿಷೇಕ ಮಾಡಿಸಿ ಬನ್ನಿ ಅಂತ ಹೇಳಿ ನಾನು ದೊಡ್ಡವರಿಂದ ಆಚಾರ್ಯರಿಂದ ಕೇಳಿದ್ದೆ ನಾನು. ಹಾಗಾಗಿ ಆ ಮಕ್ಕಳು ಹುಟ್ಟರೆ ಆ ಶೇಷದೇವರಿಗೆ ಅಭಿಷೇಕ, ಪ್ರದಕ್ಷಿಣ ನಮಸ್ಕಾರ, ಧ್ಯಾನ, ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ರಾಜನಿಗೆ ನನ್ನಿಂದ ಈ ತರ ಒಂದು ಹಾವು ಸತ್ತೋಯ್ತಲ್ಲ ಅಂತ ಹೇಳಿ ಬಹಳ ದುಃಖಗೊಂಡಂತೆ ಆ ರಾಮಭೋಜ ಅಂತೇಳಿ, ವಿಶೇಷವಾಗಿ ಪರಶುರಾಮ ದೇವರು ಯೋಗ್ಯನಾಗಿದ್ದಾನೆ ರಾಜ ಅಂತೇಳಿ ಸ್ವಪ್ನದಲ್ಲಿ ಬಂದು, ನೀನೇನು ವಿಚಾರ ಮಾಡಬೇಡಪ್ಪ, ಅವನು ಯದ್ಯಪಿ ಅಸುರನೇ ಆಗಿದ್ದಾನೆ, ಹಾಗಾಗಿ ಅಸುರ ಈ ಸರ್ಪರೂಪದಿಂದ ಇದ್ದಿದ್ದರಿಂದಾಗಿ ಅವನು ಮೃತನಾಗಿದ್ದಾನೆ, ಒಳ್ಳೆಯದೇ ಆಗಿದೆ ಅಂತ ಹೇಳಿ ಪರಶುರಾಮ ದೇವರು ಸ್ವಪ್ನದಲ್ಲಿ ಸೂಚನೆ ಮಾಡಿದರಂತೆ. ಆದರೂ ಕೂಡ ಆ ರಾಮಭೋಜನಿಗೆ ಸಮಾಧಾನ ಆಗಲಿಲ್ಲ. ಏನಿದು ಅಸುರ ಅಂತ ನಾನು ಸಂಹಾರ ಮಾಡೋದೇನು? ಯಾಕಂದ್ರೆ ಸಾಧಾರಣವಾಗಿ ಅಸುರರ ಸಂಹಾರ ಅಂತಂದ್ರೆ ದೇವತೆಗಳೇ ಬರಬೇಕು, ಅವರೆಲ್ಲ ವರದಿಂದ ಬಲಿಷ್ಠರವರಲ್ಲ, ಅಂಥವರನ್ನು ಸಂಹಾರ ಮಾಡಬೇಕು ಅಂದ್ರೆ ಸಾಧಾರಣ ಮನುಷ್ಯರಿಂದ ಸಾಧ್ಯ ಇಲ್ಲ. ನಾನೇನು ಅಸುರನ್ನು ಕೊಲ್ಲೋದೇನು, ಇದು ಸ್ವಪ್ನ ಏನು, ಇದು ಖರೇನೋ ಸುಳ್ಳು ಅಂತೇಳಿ ಸಂಶಯಾಸ್ಪದನಾಗಿದ್ದ ರಾಮಭೋಜ ಎನ್ನುವಂತಹ ರಾಜ. ಆಗ ಅದನ್ನ ಪರಶುರಾಮ ದೇವರೇ ಅಲ್ಲಿ ಆ ಕ್ಷೇತ್ರದಲ್ಲಿ ರಜತ ಪೀಠವನ್ನೇ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿ 4 ಮೂಲೆಗಳಲ್ಲಿಯೂ ಕೂಡ ಸರ್ಪ ಪ್ರತಿಮೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತೆ. ಹಾಗಾಗಿ ಈಗಲೂ ಕೂಡ ಅಲ್ಲಿ ತಾಂಗೂಡು, ಮಾಂಗೂಡು, ಅರಿಗೂಡು, ಮುಚ್ಚಿಲಗೂಡು ಅಂತ ಹೇಳಿ ಅಪಭ್ರಷ್ಟ ಭಾಷೆಯಲ್ಲಿ ಕರೀತಾರೆ ಅಂತೆ. ಹಾಗಾಗಿ ಉಡುಪಿಯ ಸುತ್ತಲೂ 4 ದಿಕ್ಕಿನಲ್ಲಿ 4 ಹಾವಿನ ಪ್ರತಿಮೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸ್ವತಃ ತಾವೇ ಲಿಂಗ ರೂಪದಿಂದ ಆ ಅನಂತೇಶ್ವರ ದೇವರು ನಾವೇನು ಕರಿತೇವೆ, ಆ ಲಿಂಗಾಂತರ್ಯಾಮಿಯಾಗಿ ಪರಶುರಾಮ ದೇವರೇ ಸಾಕ್ಷಾತ್ ಆಗಿದ್ದಾರೆ. ಅನಂತೇಶ್ವರ ದೇವರು ಅಂದ್ರೆ ರುದ್ರಾಂತರ್ಯಾಮಿ ಅಂತ ಅಷ್ಟೇ ತಿಳಿಯೋದಲ್ಲ, ಸಾಕ್ಷಾತ್ ಪರಶುರಾಮ ದೇವರೇ ಅಲ್ಲಿದ್ದಾರೆ. ಸಾಧಾರಣವಾಗಿ ರುದ್ರದೇವರ ಅಂತರ್ಯಾಮಿ ನರಸಿಂಹದೇವರು ಅಂತ ಹೇಳಿ ಉಪಾಸನೆ ಮಾಡ್ತಾರೆ. ದೇವರಲ್ಲಿ ಭೇದ ಸರ್ವತಾ ಇಲ್ಲೇ ಇಲ್ಲ, ಪರಶುರಾಮ ದೇವರು ಬೇರೆ ಅಲ್ಲ, ನರಸಿಂಹ ದೇವರು ಬೇರೆ ಅಲ್ಲ. ಹಾಗಾಗಿ ಇಲ್ಲಿ ಆ ಕ್ಷೇತ್ರದ ಮಹಿಮೆಯಲ್ಲಿ ಪರಶುರಾಮ ದೇವರೇ ಆ ಲಿಂಗಾಂತರ್ಯಾಮಿಯಾಗಿ ಇದ್ದಾರೆ ಅಂತ ಹೇಳಿ ತಿಳಿಸ್ತಾರೆ. ಹಾಗಾಗಿ ಅನಂತೇಶ್ ಸಾಕ್ಷಾತ್ ಪರಶುರಾಮ ದೇವರಲ್ಲಿ ಸನ್ನಿಹಿತರಾಗಿದ್ದಾರೆ. ಶ್ರೀಮದಾಚಾರ್ಯರಿಂದ ಪೂಜೆಗೊಳ್ಳುವಂತಹ ಕೃಷ್ಣ ಪ್ರತಿಮೆ, ಕೃಷ್ಣದೇವರು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಹಾಗಾಗಿ ಆ ಉಡುಪಿ ಕ್ಷೇತ್ರಕ್ಕೆ ಸಮಾನವಾದಂತಹ ಕ್ಷೇತ್ರ ಮತ್ತೊಂದಿಲ್ಲ ಅಂತೇಳಿ ದೊಡ್ಡ ಭಾಗ್ಯ ನಮಗೆ. ಆಯಾ ಊರಿಗೆ ಹೋಗಬೇಕಾದ್ರೆ
ಸಾಕಷ್ಟು ಬಾರಿ ನೀವೆಲ್ಲ ಹೋಗಿರ್ತೀವಿ, ನಾವೆಲ್ಲ ಹೋಗಿರ್ತೇವೆ. ಆ ಸ್ಥಳಕ್ಕೆ ಹೋದಾಗ ಈ ಒಂದು ಚಿಂತನೆ ಮಾಡಿ ಅಂತೇಳಿ ಬಹಳ ಇಲ್ಲ, 2-3 ಶ್ಲೋಕ ಇದೆ. ಅದು ಪುಣ್ಯ ಇದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಅಲ್ಲಿ ಹೋದಾಗ ಬಂದ್ರೆ ದೊಡ್ಡ ಭಾಗ್ಯ, ಮಹಾಪುಣ್ಯ, ಹಿರಿಯರ ಪುಣ್ಯ, ಆಶೀರ್ವಾದ. ಇಲ್ಲಿಂದ ನಾವು ಹೋಗಿದ್ವಿ, ಆದ್ರೆ ಅದರ ಬಗ್ಗೆ ಮಹಿಮೆ ತಿಳ್ಕೊಳ್ಳಿಲ್ಲ, ಈಗಲಾದ್ರೂ ಕೂಡ ತಿಳ್ಕೊಂಡ್ಬಿಟ್ಟು ಅಂತಹ ಕ್ಷೇತ್ರ ಪರಮ ಪವಿತ್ರ ಕ್ಷೇತ್ರ ಅಂತ ತಿಳ್ಕೊಂಡ್ರೆ ಸಾಕು, ಭಗವಂತ ಅನುಗ್ರಹ ಮಾಡುತ್ತಿದ್ದಾನೆ ಅಂತ ತಿಳಿಸ್ತಾರೆ. ಹಾಗಾಗಿ ಅಂತಹ ಉಡುಪಿ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ತಿಳಿಸ್ತಾರೆ. ಇದಾದ ನಂತರದಲ್ಲಿ ಆ ಕೃಷ್ಣ ಪರಮಾತ್ಮನ ವರ್ಣನೆಯನ್ನು ಮಾಡುತ್ತಿದ್ದಾರೆ. ಆ ಉಡುಪಿ ಕ್ಷೇತ್ರದಲ್ಲಿ ಏನು ಮಧ್ವಾಚಾರ್ಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಆ ಕೃಷ್ಣ ಪ್ರತಿಮೆ ಭಂಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ನಿರ್ಮರ್ಚ್ಯೋ ಗೃಹವರ್ಣವೇ ನಿಜಮನೋ ಅಭೀಷ್ಟಂ ದಿಶಾಮೀತಿಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂ ತಾಮದಧಂ ಮಹೇಶ ರಜತ ಗ್ರಾಮಶ್ರೀಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಆ ಕೃಷ್ಣ ಪರಮಾತ್ಮ ನಿಂತುಕೊಂಡಿದ್ದಾನೆ. ನಿಂತುಕೊಂಡು ಇರಬೇಕಾದ್ರೆ ಒಂದು ಕೈಯಲ್ಲಿ ಆ ಕಡಗೋಲನ್ನು ಹಿಡ್ಕೊಂಡಿದ್ದಾರಂತೆ. ಯಾಕೆ ಕಡಗೋಲು? ಒಂದು ಕೈಯಲ್ಲಿ ಕಡಗೋಲು, ಇನ್ನೊಂದು ಕೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ ಅಂತ ಹೇಳುತ್ತಾರೆ, ವರ್ಣನೆ ಮಾಡ್ತಾರೆ. ಆ ರೀತಿಯಾಗಿ ಭಗವಂತ ನಿಂತುಕೊಂಡಿದ್ದಾನೆ. ಅಂತಹ ಭಗವಂತನು ನಮಗೆ ಪ್ರೀತನಾಗಲಿ, ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ, ಅವನ ಅನುಗ್ರಹ ದಯ ನಮ್ಮ ಮೇಲೆ ಯಾವಾಗಲೂ ಕೂಡ ಇರಲಿ ಅಂತ ಹೇಳಿ ವಾದರಾಜ ಸ್ವಾಮಿಗಳು ಸ್ತೋತ್ರ ಮಾಡ್ತಾರೆ. ಯಾಕೆ ಕಡಗೋಲನ್ನು ಹಿಡ್ಕೊಂಡಿದ್ದಾನೆ ಅಂತಂದಾಗ ಅದಕ್ಕೆ ಹೇಳ್ತಾರೆ, ಈ ಸಂಸಾರವೆಂಬುವಂತಹ ಏನು ಸಮುದ್ರ ಇದೆ ಅದನ್ನು ಚೆನ್ನಾಗಿ ಮಥನ ಮಾಡ್ತಾನಂತೆ. ಮಜ್ಜಿಗೆಯನ್ನು ಚೆನ್ನಾಗಿ ಕಳೆದರೆ ಬೆಣ್ಣೆ ಹೇಗೆ ಬರುತ್ತೋ ಆ ರೀತಿಯಾಗಿ ನಮ್ಮೆಲ್ಲರ ಸಂಸಾರವನ್ನು ಚೆನ್ನಾಗಿ ಮರ್ದನೆ ಮಾಡಿ ಅದನ್ನು ನಾಶ ಮಾಡುವುದಕ್ಕಾಗಿ, ಜೊತೆಗೆ ಬರೀ ಅದಷ್ಟೇ ಅಲ್ಲ, ಅರಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿನೂ ಆಗಬೇಕು. ಹಾಗಾಗಿ ಆ ಸಂಸಾರವೆಂಬ ಸಾಗರವನ್ನು ಸಂಪೂರ್ಣವಾಗಿ ಮಥನ ಮಾಡಿ ನಾಶ ಮಾಡಿಬಿಡ್ತಾನೆ. ನಿಜಮನೋ ಅಭೀಷ್ಟಂ ದಶಾಮಿ. ಯಾರ್ಯಾರ ಭಕ್ತರ ಅಭೀಷ್ಟ ಏನಿದೆ, ಕೆಲವೊಬ್ಬರು ಸ್ವಾಮಿ ಮೋಕ್ಷ ಬೇಕು ಅಂತ ಕೇಳ್ತಾರೆ, ಆಗ್ಲೇಪ್ಪ ನಿಮಗೆ ಮೋಕ್ಷ ಕೊಡ್ತೀನಿ ಅಂತೇಳಿ. ಇನ್ನು ಕೆಲವೊಬ್ಬರು ನಮಗೆ ಮೋಕ್ಷನೂ ಬೇಡ ಸ್ವಾಮಿ, ನಿನ್ನ ಅನುಗ್ರಹ ಯಾವಾಗಲೂ ಇರಲಿ. ಏಕಾಂತಾನಾಂ ನಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ. ಭಕ್ತರಲ್ಲಿ 2 ಥರ ಭಕ್ತರಿದ್ದಾರಂತೆ. ಒಂದು ಸಾಧಾರಣ ಭಕ್ತರು, ಏಕಾಂತ ಭಕ್ತರು ಅಂತೇಳಿ. ಏಕಾಂತ ಭಕ್ತರು ಹೇಗಿರ್ತಾರೆ ಅಂದ್ರೆ, ಮೋಕ್ಷ ಕೊಡ್ತೀನಿ ಅಪ್ಪ ಅಂದ್ರೆ ಬೇಡ ಸ್ವಾಮಿ ಅಂತಂತಾರೆ. ಮೋಕ್ಷಕ್ಕಾಗಿ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದಲ್ಲ, ಕೇವಲ ನಿನ್ನ ಪ್ರೀತಿಗಾಗಿ ಮಾತ್ರ ಮಾಡಿದ್ದು, ನಮಗೆ ಮೋಕ್ಷನೂ ಬೇಡ, ಕೇವಲ ನಿನ್ನ ಅನುಗ್ರಹ, ನಿನ್ನ ದರ್ಶನ, ನಿನ್ನ ಸೇವೆ, ನಿನ್ನ ಪೂಜೆ, ನಿನ್ನ ಧ್ಯಾನ, ಇವುಗಳನ್ನೇ ಕೊಡು, ನಮಗೆ ಮೋಕ್ಷನೂ ಬೇಡ ಅಂತ ಹೇಳ್ತಾರೆ. ನಾನು ಕೊಡ್ತೀನಿ ತಗೋ ಅಂತ ಆಜ್ಞೆ ಮಾಡಿದರೆ, ನಿನ್ನ ಆಜ್ಞೆ ಮಾಡಿದ್ರೆ ನಾನು ಸ್ವೀಕಾರ ಮಾಡ್ತೇನೆ, ನಿನ್ನ ಆಜ್ಞೆಗಾಗಿ ಸ್ವೀಕಾರ ಮಾಡ್ತೇನೆ ಹೊರತಾಗಿ ಮೋಕ್ಷ ನಮಗೆ ಬೇಡ ಅಂತ ಹೇಳಿ ಅಂತಹ ಭಕ್ತರು ಯಾರಿರ್ತಾರೋ ಅವರಿಗೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಇನ್ನು ಸಾಧಾರಣ ಭಕ್ತರಿಗೂ ಕೂಡ ಅವರವರ ಅಭೀಷ್ಟ ಏನೇನಿದೆ, ಸಾಧನೆ ಮಾಡಲಿಕ್ಕೆ ಶರೀರ ಬೇಕು, ದಾನ ಧರ್ಮ ಮಾಡಲಿಕ್ಕೆ ಸಂಪತ್ತು ಬೇಕಾಗುತ್ತೆ, ಇರಲಿಕ್ಕೆ ವಾಸ, ಹಾಗಾಗಿ ಈ ರೀತಿಯಾದಂತಹ ಲೌಕಿಕವಾದ ಸಂಪತ್ತನ್ನೂ ಕೂಡ ಭಗವಂತ ಕೊಡ್ತಾನೆ ಅಂತ ತಿಳಿಸುವುದಕ್ಕಾಗಿ ಭಗವಂತ ನಿಜಮನೋ ಅಭೀಷ್ಟಂ ದಿಶಾಮಿ. ಅವರವರ ಅಭೀಷ್ಟ ಏನಿದೆ ಅಂತೇಳಿ ನನಗೆ ಗೊತ್ತಿದೆ, ಅಂತರ್ಯಾಮಿಯಾಗಿದ್ದು. ಹಾಗಾಗಿ ಅದನ್ನೆಲ್ಲ ಸಮ್ಯಕ್ ಜ್ಞಾಪಯಿತು, ಚೆನ್ನಾಗಿ ತಿಳಿಸಿಕೊಡುವುದಕ್ಕಾಗಿ ಒಂದು ಕೈಯಲ್ಲಿ ಆ ಕಡಗೋಲನ್ನು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡಿದ್ದಾನಂತೆ. ಆ ಹಗ್ಗ ಯಾಕೆ ಅಂತಂದ್ರೆ, ಅದು ಮನೋಹರವಾದಂತಹ ಹಗ್ಗ ಅಂತೆ. ಮನಸ್ಸನ್ನು ಹರಣ ಮಾಡತ್ತಂತೆ. ಮನಸ್ಸು ಹರಣ ಮಾಡೋದಂದ್ರೆ ಮನಸ್ಸಿನಲ್ಲಿರುವಂತಹ ದೋಷಗಳನ್ನೆಲ್ಲ ನಾಶ ಮಾಡತಕ್ಕಂತಹ, ರಾಗಾದೋಷಗಳನ್ನು ಪರಿಹಾರ ಮಾಡತಕ್ಕಂತಹ ಆ ಹಗ್ಗ. ಜೊತೆಗೆ ಮನಸ್ಸಿನಲ್ಲಿಯೇನೇ ಆಹಾರ ವಿಹಾರ, ಆ ಭಗವಂತನಲ್ಲಿಯೇನೇ ವಿಹಾರ ಮಾಡುವ ಹಾಗೆ, ಇದು ಬಿಟ್ಟು ಎಲ್ಲಿಯೂ ಹೋಗದೇ ಇರುವ ಹಾಗೆ ಆ ಮನಸ್ಸು ಒಂದೇ ಕಡೆಗೆ ಭಗವಂತನಲ್ಲೇ ಇರಲಿ ಅಂತ ತಿಳಿಯೋದಕ್ಕಾಗಿ ಹಗ್ಗ ಹಿಡ್ಕೊಂಡಿರ್ತಾರೆ. ಯಾವಾಗಲೂ ಹಗ್ಗ ಅದರ ಲಕ್ಷಣ ಏನಿರುತ್ತೆ, ಇದು ಎಲ್ಲಿಯೂ ಹೋಗಬಾರದು ಅಂತೇಳಿ ಅದನ್ನು ಕಟ್ಟಲಿಕ್ಕೆ ಬಳಸ್ತಾರೆ. ಜೊತೆಗೆ ಇಲ್ಲಿ ಬಿಟ್ಟು ಎಲ್ಲಿ ಹೋಗಬಾರದು, ಏನಾದರೂ ಬೇರೆ ಕಡೆ ಹೋದ್ರೆ ಆ ಹಗ್ಗದಿಂದ ಹೊಡೆದು ಹೊಡಿತಿರ್ತಾರೆ. ಹಾಗಾಗಿ ಹೊಡಿತಾನೂ ಇರ್ತಾರೆ,
ಒಂದೇ ಕಡೆ ಇಲ್ಲಿ ಅಂತ ಹೇಳಿ ಕಟ್ತಾರೆ. ಹಾಗೆ ಭಗವಂತನ ಕೈಯಲ್ಲಿ ಏನು ಹಗ್ಗ ಇದೆ, ಇದು ಹಗ್ಗ, ಇದು ಏನಾಗಿದೆ ಅಂತಂದ್ರೆ ಮನೋಹಾರಿ ಆಗಿದೆ. ಮನಸ್ಸಿನಲ್ಲೆಲ್ಲ ರೋಗಗಳನ್ನು ಕೂಡ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದಾಗಿದೆ. ಜೊತೆಗೆ ಆ ಭಗವಂತನಲ್ಲಿಯೇನೇ ಮನಸ್ಸು ಇರುವ ಹಾಗೆ ಮಾಡ್ತೀನಿ ಅಂತ ಹೇಳಿ ತಿಳಿಸುವುದಕ್ಕಾಗಿ ಭಗವಂತ ಹಗ್ಗವನ್ನು ಹಿಡಿದುಕೊಂಡಿದ್ದಾನೆ. ಆ ವಿಚಾರ ನಮಗೇನು ಗೊತ್ತೇ ಆಗೋದಿಲ್ಲ. ನಮಗೂ ವಾದರಾಜ ಸ್ವಾಮಿಗಳವರೆಗೂ ಎಷ್ಟು ವ್ಯತ್ಯಾಸ. ಸಾಧಾರಣ ಮನುಷ್ಯರಾಗಿ ಅವತಾರ ಮಾಡಿದ್ರು, ನಮ್ಮ ಥರ ಅಲ್ಲೆಲ್ಲ ಸಂಚಾರ ಮಾಡಿದ್ರು, ಸನ್ಯಾಸಿಗಳಾಗಿದ್ರು, ಇಷ್ಟೇನು ನೋಡ್ತೇವೆ. ಈಗಿನ ಸ್ವಾಮಿಗಳಲ್ಲೂ ಕೂಡ ಅದೇ ನಾವು ಕಾಣ್ತೇವೆ. ಆದರೆ ಅವರವರ ಯೋಗ್ಯತೆ, ಅವರ ಚಿಂತನೆ ಅದು ಹೇಗಿದೆ ಅಂದ್ರೆ, ಕೈಯಲ್ಲಿ ಒಂದು ಹಗ್ಗ ಹಿಡಿದುಕೊಂಡಿದ್ದಕ್ಕೆ ಎಷ್ಟು ವಿಚಾರ ಮಾಡ್ತಾರೆ. ಕೋಟಿ ಹಿಡಿದುಕೊಂಡಿದ್ದಕ್ಕೆ ಒಂದೊಂದು ಅವಯವಗಳನ್ನು, ಒಂದೊಂದು ಪದಾರ್ಥಗಳನ್ನು ಕೈಯಲ್ಲಿ ಹಿಡಿದುಕೊಂಡ್ರೆ ಅವರಿಗೆ ವಿಚಾರಧಾರಣೆ ಬೇರೆ ಇರುತ್ತೆ. ಹಾಗಾಗಿ ಅಂತಹ ಭಗವಂತ ನಮಗೆ ಕರ್ಮಂಧೀಶ್ವರ ಭಕ್ತಿ ಬಂಧನ ವಶಃ, ಯಾರ್ಯಾರು ಭಗವಂತನಲ್ಲಿ ಭಕ್ತರು ಅಂತಿದ್ದಾರೆ, ತತ್ರಾಪಿ ವಿಶೇಷವಾಗಿ ಯತಿಗಳು ಅಂತೇನಿದ್ದಾರೆ, ಆ ಯತಿಗಳ ಭಕ್ತಿಗೆ ವಶನಾಗಿ ಬಿಡ್ತಾನಂತೆ. ಅದನ್ನೂ ತಿಳಿಸಿಕೊಡುವುದಕ್ಕಾಗಿ ಆ ಹಗ್ಗವನ್ನು ಹಿಡಿದುಕೊಂಡಿದ್ದಾನೆ. ಅಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲಿ ಒಂದು ಪದವನ್ನು ಇಟ್ಟಿದ್ದಾರೆ, ರಮ್ಯಂ ಧಾಮ ದಧತ್ ಮಹೇಶರಜದ ಗ್ರಾಮಶ್ರಿಯ ಅಲಂಕೃತಿ ಅಂತ ಹೇಳಿ ಒಂದು ಪದವನ್ನು ಇಟ್ಟಿದ್ದಾರೆ. ಮಹೇಶರಜದ ಗ್ರಾಮಶ್ರಿಯ ಅಂತಂದ್ರೆ ಅಲ್ಲಿ ಶಿವಳ್ಳಿ ಅಂತ ರೀತಿಯಾಗಿ ಒಂದು ಪಟ್ಟಣ ಅಂತೆ. ಆ ಪಟ್ಟಣಕ್ಕೆ ಭಗವಂತ ಭೂಷಣನಾಗಿದ್ದಾನೆ, ಅಲಂಕಾರ ಪ್ರಯಾಣನಾಗಿದ್ದಾನೆ ಅಂತ ಹೇಳ್ತಾನೆ. ಅದೇನು ಹೇಳಬೇಕಾಗಿದೆ? ಇಡೀ ಭೂಮಂಡಲಕ್ಕೆ ಭಗವಂತ ಅವನಿದ್ದಿದ್ದರಿಂದಲೇ ಆ ಕ್ಷೇತ್ರದ ಮಹಿಮೆ. ಅದಕ್ಕೊಂದಕ್ಕೆ ಮಾತ್ರ ಯಾಕೆ ಹೀಗೆ? ಶಿವಳ್ಳಿ ಎಂಬ ಗ್ರಾಮಕ್ಕೆ ಮಾತ್ರ ಭಗವಂತ ಭೂಷಣನಾಗಿದ್ದಾನೆ ಅಂತ ಹೇಗೆ ಹೇಳ್ತೀರಿ ಅಂತಂದಾಗ ಅದಕ್ಕೆ ಹೇಳ್ತಾರೆ, ಶಿವಳ್ಳಿ ಅಂದ್ರೆ ರುದ್ರದೇವರ ಸನ್ನಿಧಾನ. ರುದ್ರದೇವರು ಯಾವಾಗಲೂ ಬಿಳಿಯಾಗಿರ್ತಾನೆ, ಕೃಷ್ಣ ಭಗವಂತ ಕಪ್ಪಾಗಿರ್ತಾನೆ, ಇಂದ್ರ ನೀಲಮಣಿ ಅಂತ ಕಪ್ಪಾಗಿರ್ತಾನೆ. ಸಾಧಾರಣವಾಗಿ ಮುತ್ತುಗಳ ಜೊತೆಗೆ ಒಂದು ಇಂದ್ರ ನೀಲಮಣಿ ಜೊತೆಗೆ ಏನಾದರೂ ಸಂಪರ್ಕ ಮಾಡಿ ಅದನ್ನು ಮಾಲೆ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ ಕಾಂತಿ ಅದು ಹೊರಡುತ್ತೋ ಆ ರೀತಿಯಾಗಿ ಭಗವಂತ ರುದ್ರ ಕೈಲಾಸ ಪರ್ವತದ ಅಭಿಮಾನಿಗಳಾದಂತಹ ರುದ್ರದೇವರು ಏನಿದ್ದಾರೆ ಅವರ ಸೊಬಗನ್ನು ಭಗವಂತ ಕೊಡ್ತಿದ್ದಾನೆ. ಅಷ್ಟೇ ಅಲ್ಲ, ರುದ್ರದೇವರಲ್ಲೂ ಕೂಡ ನಾನು ಪ್ರಳಯ ಕಾಲದಲ್ಲಿ ನಾಶ ಮಾಡ್ತೇನೆ, ಹಾಗಾಗಿ ರುದ್ರಾಂತರ್ಯಾಮಿಯಾಗಿ ನಾನು ಇದ್ದೇನೆ ಅಂತೇಳಿ ತಿಳಿಸುವುದಕ್ಕಾಗಿ ಮಹೇಶರದ ಗ್ರಾಮಶ್ರಿಯ ಅಂತ ಹೇಳಿದ್ದಾರೆ. ಅಂತಹ ಕೃಷ್ಣ ಪರಮಾತ್ಮ ಉಡುಪಿಯಲ್ಲಿ ಏನು ಭಗವಂತನಿದ್ದಾನೆ. ಆ ಭಗವಂತನು ನಾವು ಮಾಡುವ ಕರ್ಮಗಳಿಂದಾಗಿ ಪ್ರೀತನಾಗಲಿ. ಪ್ರೀತೋಸ್ತು ಪಾಪದೇ ವ್ಯಾಸ ಯದಿ ಕೇನಾಪಿ ಕರ್ಮಣ. ಪ್ರತಿನಿತ್ಯದಲ್ಲಿ ಒಂದು ನಾವು ಸಂಧ್ಯಾ ವಂದನವೋ, ದೇವರ ಪೂಜೆಯೋ, ನಾಮಸ್ಮರಣೆಯೋ, ಒಂದು ಹಾಡು, ಪ್ರದಕ್ಷಿಣ ನಮಸ್ಕಾರವೋ ಮಾಡಿದ ತಕ್ಷಣ ಇದನ್ನು ಕೇಳ್ಕೊಳ್ಬೇಕಂತೆ. ಪ್ರೀತೋಸ್ತು ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ. ಏನಾದರೂ ಒಂದು ಕಿಂಚಿತ್ತು ಅಹಂಕಾರವಿಲ್ಲದೆ ಸ್ವಲ್ಪ ಭಕ್ತಿಯಿಂದ ನಾವು ಏನಾದರೂ ಒಂದು ಕರ್ಮ ಮಾಡಿದ್ರೆ ಅದರಿಂದ ನೀನೇನಾದರೂ ಪ್ರೀತನಾದರೆ ಏನು ಮಾಡಬೇಕು ಅಂತಂದ್ರೆ, ಕುರುಮಾಂ ಮಧ್ವಶಾಸ್ತ್ರಸ್ಯ, ಶ್ರೀಮದಾಚಾರ್ಯ ರಚನೆ ಮಾಡಿರುವಂತಹ ಏನು ಗ್ರಂಥಗಳಿದೆ ಆ ಗ್ರಂಥಗಳ ಭಾವವನ್ನು ತಿಳಿಯೋದರಲ್ಲಿ ನನ್ನನ್ನು ಆಸಕ್ತರನ್ನಾಗಿ ಮಾಡು. ಕೇವಲ ಹರಿಪ್ರಿಯತಾಂ ಹರಿಪ್ರಿಯತಾಂ ಶ್ರೀಕೃಷ್ಣ ಅಷ್ಟೇ ಅಂದು ಬಿಡ್ತೀವಿ, ಭಗವಂತನ ಪ್ರೀತನಾಗಲಿ ಅಂತೇಳಿ. ಭಗವಂತನು ನಾವು ಮಾಡಿದ ಕರ್ಮ ನಾವು ಮಾಡೋದು ಅಷ್ಟೊಳಗೆ ಇರುತ್ತೆ. ಆದರೂ ಕೂಡ ಭಗವಂತ ಬಹಳ ಸಂತೋಷಪಡ್ತಾನಂತೆ. ಚಿಕ್ಕ ಮಕ್ಕಳು ತೊದಲು ನುಡಿಯಿಂದ ಒಂದು ಮಂತ್ರ ಹೇಳಿದ ತಕ್ಷಣ ತಂದೆ ತಾಯಿಗೆ ಬಹಳ ಸಂತೋಷ ಆಗುತ್ತೆ. ಏನು ಮಗ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಮಂತ್ರ ಸ್ತೋತ್ರ ಪೂಜ್ಯಾಯ ರಾಘವೇಂದ್ರ ಎಷ್ಟು ಚೆನ್ನಾಗಿ ಹೇಳ್ತಾರಂತೆ, ಸಂತೋಷ ಪಟ್ಬಿಡ್ತಾರಂತೆ. ಹಾಗೆ ಭಗವಂತ ನಾವು ಮಾಡುವ ಕರ್ಮದಲ್ಲಿ ಎಷ್ಟು ಲೋಪದೋಷಗಳಿರುತ್ತೆ, ಆದರೂ ನಾವು ಕೃಷ್ಣಾರ್ಪಣ ತಂದಾಗ ಸಂತೋಷಗೊಳ್ಳುತ್ತಾನೆ. ನಾವು ಮುಂದೆ ಕೇಳ್ಕೊಳ್ಳಬೇಕಂತೆ, ನೀನು ಪ್ರೀತನಾದಿ ಸರೇ. ಅದರಿಂದ ನಮಗೆ ಶ್ರೀಮದಾಚಾರ್ಯ ಶಾಸ್ತ್ರ ಅವರಿಂದ ರಚಿತವಾದಂತಹ ಗ್ರಂಥಗಳ ಭಾವ, ಅವದಕ್ಕೆ ಏನೇನು ಟಿಪ್ಪಣಿಕಾರರು ಬರೆದಿದ್ದಾರೆ ಆ ಟಿಪ್ಪಣಿಕಾರರ ಅಭಿಪ್ರಾಯವನ್ನು ತಿಳಿದು ಆ ರೀತಿಯಾಗಿಯೇ ಅದರಲ್ಲೇನೇ ಆಸಕ್ತರನ್ನಾಗಿ ಮಾಡು ಅಂತೇಳಿ ಕೇಳಿಕೊಳ್ಳಬೇಕು. ಇನ್ನೊಂದು ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ವಾದರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಚಾಂಚಲ್ಯಂ ಪೃಷ್ಠದೇಶೇ ಕಠಿಣ ಕೃತಿರಧೋ ವಕ್ರತ ಕ್ವಾಪಿ ಕೋಪೋ ಯಾಂಚ ಕಸ್ಮಾತ್ ಅಪಕೃತಿ ಉಪಕಾರಿಷ್ವಪಿ ಪ್ರಾಜ್ಞಮೂಲೆ
ಸ್ತ್ರೀತ್ಯೇನ್ಯ ಸ್ತ್ರೀಶ್ವವಗ್ನ ಕಿಮಿತಿ ರಮಣತೆ ಚೋರತಾ ಮಾಯಿಕತ್ವಂ ಚಿತ್ರಂ ರೋಹಾವರೋಹ ವಿಧಿ ವಿರಸಗಿರ ವ್ಯಾದೃತಃ ಪಾತು ಕೃಷ್ಣ. ವಾದರಾಜ ಸ್ವಾಮಿಗಳು ಕ್ಷೇತ್ರದ ಮಹಿಮೆ ಹೇಳೋದು ಒಂದು ಕಡೆಗೆ ಆದರೆ ಆ ವರ್ಣನೆ ಮಾಡಬೇಕಾದರೆ ಎಷ್ಟು ಅಲಂಕಾರಗಳು ಸಂಸ್ಕೃತದಲ್ಲಿ ಅನೇಕ ತರವಾದಂತಹ ಶಬ್ದದ ಅಲಂಕಾರ ಪ್ರಾಸಗಳು ಅದೆಲ್ಲ ಜೋಡಿಸಿ ಆ ಭಕ್ತಿಯಿಂದಾಗಿ ಪ್ರಾರ್ಥನೆ ಮಾಡ್ತಾರೆ. ಒಂದಿದ್ ಮಾಡಿದ್ದು ಒಂದು ಶ್ಲೋಕ, ಆ ಶ್ಲೋಕಕ್ಕೆ ಅನೇಕ ಅರ್ಥಗಳಿದೆ ಅಂತ ತಿಳಿಸ್ತಾರೆ. ಒಬ್ಬ ಸಾಧಾರಣವಾದಂತಹ ಗೋಪಿಕಾ ಸ್ತ್ರೀ ಕೃಷ್ಣ ಪರಮಾತ್ಮನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಅಂತಹ ಗೋಪಿಕಾ ಸ್ತ್ರೀಯರಿಂದ ಸ್ತುತ್ಯನಾದಂತಹ ಭಗವಂತನು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಹೇಳ್ತಾರೆ. ಅವರು ಏನಂತ ಪ್ರಾರ್ಥನೆ ಮಾಡಿದ್ದಾನೆ ಕೃಷ್ಣ ಪರಮಾತ್ಮನನ್ನ ಅಂತಂದ್ರೆ ಅದಕ್ಕೆ ಹೇಳ್ತಾಳಂತೆ, ಚಾಂಚಲ್ಯಂ ಹೇ ಪ್ರಾಜ್ಞಮೂಲೆ, ಸ್ವಾಮಿ ಕೃಷ್ಣ ನಿನಗೆ ಯಾಕೆ ಇಷ್ಟು ಚಪಲತೆ ಅಂತ ಕೇಳ್ಕೊಳ್ತಾಳಂತೆ ಗೋಪಿಕಾಸ್ತ್ರೀ. ಯಾಕೆ ಅಂದ್ರೆ ಈಗಾಗಲೇ ನನ್ನನ್ನು ತುಂಬಾ ಪ್ರೀತಿಯಿಂದ ನಾನು ಕಾಣ್ತಾ ಇದ್ದಿ, ಇದ್ದಕ್ಕಿದ್ದ ಹಾಗೆ ನನ್ನನ್ನು ಬಿಟ್ಬಿಟ್ಟು ಬೇರೆ ಸ್ತ್ರೀ ಜೊತೆಗೆ ಹೋಗ್ಬಿಟ್ಟಿಲ್ಲ, ಬೇರೆ ಗೋಪಿಕಾಸ್ತ್ರೀ ಹತ್ರ ಹೋಗ್ಬಿಟ್ಟಿಲ್ಲ. ಈ ತರವಾದಂತಹ ಚಾಪಲ್ಯ ನಿಮ್ಗೆ ಯಾಕೆ ಬಂತು? ಮತ್ತು ಅಷ್ಟೇ ಅಲ್ಲ, ಪೃಷ್ಠದೇಶೇ ಕಠಿಣ ಕೃತಿ, ನಮ್ಮ ಮುಂದೆ ಚೆನ್ನಾಗಿ ಮಾತನಾಡಿಸ್ತೀಯ, ಬೇರೆಯವ್ರ ಹತ್ರ ಹೋದಾಗ ಅವಳು ತುಂಬಾ ಕೆಟ್ಟವಳ್ರಿ, ನೀವು ಎಷ್ಟು ಚೆನ್ನಾಗಿದ್ದೀರಿ ಅಂತೇಳಿ ಅವಳನ್ನು ಹೊಗಳ್ತಾ ನನ್ನನ್ನು ನೀನು ಬೈದು ಬಿಡ್ತೀಯಲ್ಲಪ್ಪ. ಪೃಷ್ಠದೇಶೇ ಕಠಿಣ ಕೃತಿ, ನನ್ನ ಹತ್ರ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾತನಾಡಿಸ್ತೀಯ, ಬೇರೆಯವ್ರ ಹತ್ರ ಹೋದ ತಕ್ಷಣ ನನ್ ಬಿಟ್ಟು ಬೇರೆ ಕಡೆಗೆ ಹೋಗ್ತೀಯ, ಅಲ್ಲಿ ಹೋಗಿ ನನ್ ಬೈದು ಅವಳನ್ನ ಚೆನ್ನಾಗಿ ಹೊಗಳ್ತೀಯ. ಈ ತರ ಯಾಕೆ ಮಾಡ್ತಿದ್ದೀಯ ನೀನು? ಮತ್ತಷ್ಟೇ ಅಲ್ಲ, ಅಧೋವಕ್ತತ, ಯಾವಾಗಲೂ ಇದ್ದಕ್ಕಿದ್ದ ಹಾಗೆ ಕೆಳಗಡೆಗೆ ಮುಖ ಮಾಡ್ಕೊಳ್ತಾ ಇರ್ತೇಂತೆ. ಹೀಗ್ಯಾಕೆ ಮಾಡ್ತೆ ಸ್ವಾಮಿ ಅಂತೇಳಿ ಆ ಕೃಷ್ಣ ಪರಮಾತ್ಮನ ಕೈ ಹಿಡಿದು ಕೇಳಿದ್ರೆ ಏನು ತಪ್ಪು ಮಾಡಿದ ಹಾಗೆ ಹೀಗೆ ತಲೆಗೆ ಬಗ್ಗಿಸ್ಬಿಡ್ತಾನಂತೆ. ಹಂಗೆಲ್ಲ ಯಾಕೆ ಮಾಡಿದೆ ಸ್ವಾಮಿ? ಅಧೋವಕ್ತತ ಅಕಸ್ಮಾತ್, ಅಷ್ಟೇ ಅಲ್ಲ ಅಕಸ್ಮಾತ್ ಯಾಂಚ, ನಿನಗೆ ನಾನೇನು ಕಡಿಮೆ ಮಾಡೀನಿ? ನಿನಗೇನು ಕೇಳ್ತು? ಹಾಲು ಅಂದ್ರೆ ಹಾಲು, ಬೆಣ್ಣೆ ಅಂದ್ರೆ ಬೆಣ್ಣೆ, ಮಜ್ಜಿಗೆ ಅಂದ್ರೆ ಮಜ್ಜಿಗೆ, ನಿನ್ ಜೊತೆಗೆ ಆಟ ಆಡಿದ್ದೀನಿ, ಬೇಕಾದಷ್ಟು ಅಂಗ ಸಂಗ ಎಲ್ಲ ಮಾಡಿದ್ದೀನಿ, ನಿನಗೆ ಎಷ್ಟೆಲ್ಲ ಅನುಕೂಲ ನಾನು ಮಾಡಿರ್ತೇನೆ. ಅದನ್ನು ಬಿಟ್ಟು ಇನ್ಯಾರ ಹತ್ರ ಹೋಗಿ ಕೇಳ್ತೀಯಲ್ಲ, ಅವಳು ನಿನಗೆ ಸರಿಯಾಗಿ ಹೊಂದೋದೇ ಇಲ್ಲ. ನಿನಗೆ ನಾನು ಮಹಾ ಅನುಕೂಲಳು, ಅವಳು ನೋಡ್ರೆ ನಿನಗೆ ತುಂಬಾ ಪ್ರತಿಕೂಲಳಾಗಿರ್ತಾಳೆ. ಅಂಥೋಳ ಜೊತೆಗೆ ನೀನ್ ಯಾಕೆ ಹೋಗ್ತೀಯ ನೀನು? ನನ್ ಬಿಟ್ಟು ಅಲ್ಲಿ ಯಾಕೆ ಹೋಗ್ತೀಯ ಅಂತೇಳಿ ಅವ್ರನ್ನ ಹತ್ರ ಕೇಳ್ಕೊಳ್ಳೋದು. ಹಾಗೆಲ್ಲ ಯಾಕೆ ಮಾಡ್ತೀಯ ಸ್ವಾಮಿ ಕೃಷ್ಣ ಅಂತೇಳಿ ಭಕ್ತಿಯಿಂದ ಆ ಗೋಪಿಕಾಸ್ತ್ರೀ ಕೃಷ್ಣನ ಮುಂದೆ ಕೇಳ್ಕೊಳ್ತಾಳಂತೆ. ಮತ್ತು ಅಷ್ಟೇ ಅಲ್ಲ, ಉಪಕಾರಿಷ್ವಪಿ ಅಪಕೃತಿ, ನಿನ್ನ ಯಾವಾಗಲೂ ಕೂಡ ದಾಸಿ ಅಂತ ತಿಳ್ಕೊಂಡು ನಿನ್ನಗೆ ನಾನು ಸೇವೆಯನ್ನು ಮಾಡ್ತಾ ಉಪಕಾರವನ್ನು ಮಾಡ್ತಿದ್ದೇನೆ. ಆದರೆ ನನಗೆ ಈ ತರಹ ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗ್ತೀಯಲ್ಲ, ಈ ತರ ಅಪಕಾರ ಯಾಕೆ ಮಾಡ್ತೀಯ? ಅಷ್ಟೇ ಅಲ್ಲ, ಅನ್ಯ ಸ್ತ್ರೀ ಶ್ವಭಗ್ನ ಅಕಸ್ಮಾತ್, ನನ್ನಲ್ಲಿ ಬಿಟ್ಟು ಬೇರೆ ಕಡೆಗೆ ನನ್ನನ್ನು ತಿರಸ್ಕಾರ ಮಾಡಿ ಬೇರೆ ಸ್ತ್ರೀ ಹತ್ರ ಹೋಗ್ತೀಯಲ್ಲ, ಹೀಗೆ ಯಾಕೆ ಮಾಡ್ತೀಯ ಸ್ವಾಮಿ ಅಂತ ಕೇಳ್ಕೊಳ್ಳಂತೆ. ಅಷ್ಟೇ ಅಲ್ಲ, ನೀನು ಮಹಾದೇವರು, ಸಾಕ್ಷಾತ್ ಭಗವಂತನೇ ನಾರಾಯಣನೇ ನೀನು ಅವತಾರ ಮಾಡಿದ್ದಿ, ಹೋಗಿ ಬೇರೆಯವ್ರ ಮನೆ ಒಳಗೆ ಕಳತನದಿಂದಾಗಿ ಆ ಹಾಲು ಕದಿಯೋದೇನು, ಬೆಣ್ಣೆ ಕದಿಯೋದೇನು, ಹೀಗೆಲ್ಲ ಯಾಕೆ ಕಳತನ ಮಾಡ್ತೀಯ? ಕೇಳಿದ್ರೆ ಮೋಸ ಮಾಡ್ತೀಯ, ಸುಳ್ಳು ಹೇಳ್ತೀಯ, ಹೀಗೆಲ್ಲ ಯಾಕೆ ಮಾಡ್ತೀಯ ಸ್ವಾಮಿ? ನಿನ್ನ ಸ್ವಭಾವ ಇದು ನನಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸ್ವಲ್ಪ ಗಟ್ಟಿಯಾಗಿ ಆ ಗೋಪಿಕಾ ಸ್ತ್ರೀ ಭಗವಂತನನ್ನು ಪ್ರಾರ್ಥನೆ ಮಾಡಿದಂತೆ. ಅಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಆ ಗೋಪಿಕಾ ಸ್ತ್ರೀ ವರ್ಣನೆ ಮಾಡುವುದನ್ನು ವಾದರಾಜ ಸ್ವಾಮಿಗಳು ಚಿಂತನೆ ಮಾಡಿ ಅಂತಹ ಭಗವಂತನು ಪ್ರಾರ್ಥನೆ ಮಾಡಲಿ ಅಂತ, ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಆ ಶ್ಲೋಕದಲ್ಲಿ ರಚನೆ ಮಾಡಿದ್ದಾರೆ. ಇದು ಈ ರೀತಿಯಾಗಿ ಅರ್ಥ ಆದರೆ 10 ಅವತಾರಗಳು ಈ ಶ್ಲೋಕದಿಂದ ಬಂದ ಹಾಗೆ ಆಗಿಡುತ್ತೆ. ಚಾಂಚಲ್ಯಂ, ಮೀನು ಯಾವಾಗಲೂ ಒಂದು ಕಡೆ ಇರೋದಿಲ್ಲ, ಅಲ್ಲಿ ಇಲ್ಲಿ ಅಡ್ಡಾಡ್ತಾನೆ ಇರ್ತದೆ. ಹಾಗಾಗಿ ಮತ್ಸ್ಯರೂಪವನ್ನು ತಾಳಿ ಚಂಚಲವಾದಂತಹ ಮತ್ಸ್ಯರೂಪದಿಂದಾಗಿ ಸಂಚಾರ ಮಾಡಿದ್ದಿಲ್ಲ ಸ್ವಾಮಿ. ಆ ಮತ್ಸ್ಯರೂಪನಾದಂತಹ ಭಗವಂತ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ ಹೇಳಿ 10 ಅವತಾರಗಳಿಗೂ ಆ ಒಂದೊಂದು ಕ್ರಿಯಾ ಒಂದೊಂದು ಅವತಾರಕ್ಕೆ ದ್ಯೋತಕ ಅಂತ ಹೇಳಿ ವಾದರಾಜ ಸ್ವಾಮಿಗಳವರು ಪ್ರಾರ್ಥನೆ ಮಾಡ್ತಾರೆ. ಚಾಂಚಲ್ಯಂ ಇದು ಯಾಕೆ ಅಂತ ಕೇಳಿದ್ರು. ಈ ಚಾಂಚಲ್ಯ ಚಪಲತೆ
ಮೀನಿನಲ್ಲಿದೆ, ಹಾಗಾಗಿ ಮತ್ಸ್ಯಾವತಾರದ ವರ್ಣನೆ ಮಾಡಿದಂಗಾಯ್ತು ಅಂತೇಳಿ. ಪೃಷ್ಠದೇಶೇ ಕಠಿಣ ಕೃತಿ, ಬೆನ್ನಿನ ಮೇಲೆ ಬಹಳ ಭಾರವಾದಂತಹ ಮಂದರ ಪರ್ವತವನ್ನು ಧಾರಣ ಮಾಡಿದ್ದಿ ಅಂತೇಳಿ ಕೂರ್ಮಾವತಾರವನ್ನು ಸ್ತೋತ್ರ ಮಾಡಿದಂತಾಯ್ತು. ಆಮೇಲೆ ಅಧೋವಕ್ತೃತ, ಕೆಳಗಡೆ ಮುಖ ಮಾಡುವುದು. ಹಂದಿ, ಕಾಡು ಹಂದಿ, ಈ ಊರು ಹಂದಿ ಅಲ್ಲ, ಊರು ಹಂದಿ ಮಹಾ ಅದು ತುಚ್ಛವಾದಂತಹ ಹಂದಿ ಅದು. ಗ್ರಾಮ ವಿಷ್ಟಾಸಮ ಅದೆಲ್ಲ ಹೊರಸುತ್ತಿರ್ತಕ್ಕಂಥದ್ದು. ಆದರೆ ಕಾಡಿನಲ್ಲಿ ಏನು ಹಂದಿ ಇರುತ್ತೆ ಅದು ತುಂಬಾ ಶ್ರೇಷ್ಠವಾದ. ಸಾಧಾರಣವಾಗಿ ವರಾಹ ಅವತಾರ ಅಂದ್ರೆ ನಮಗೇನು ಊರಿನಲ್ಲಿ ಕಾಣುತ್ತೆ ಆ ಹಂದಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಸರ್ವಥಾ ಆ ಹಂದಿ ಅದು ಮಹಾ ನೀಚವಾದಂತಹ ಹಂದಿ. ಆದರೆ ಕಾಡಿನಲ್ಲಿ ಏನು ಹಂದಿ ಇದೆ, ಕೋರೆ ಹಂದಿ ಇರುತ್ತೆ, ಅದು ಶುದ್ಧವಾದ ಸಸ್ಯಾಹಾರವನ್ನು ಮಾತ್ರ ಸ್ವೀಕಾರ ಮಾಡುತ್ತೆ, ಹೊರತಾಗಿ ಈ ತರಹ ಹೊರಸುವ ಸಮರ್ಥ ಮಾಡುವುದಿಲ್ಲ. ಅದರ ಮುಖ ಯಾವಾಗಲೂ ಕೆಳಗಡೆ ಇರುತ್ತೆ. ಹಾಗಾಗಿ ಆ ವರಾಹ ರೂಪವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿರ್ತಕ್ಕಂಥ ಭಗವಂತ ಅಂತೇಳಿ ವರಾಹ ರೂಪವನ್ನು ಸ್ಮರಣೆ ಮಾಡಿದಂತಾಯ್ತು. ಇನ್ನ ಕ್ವಾಪಿ ಕೋಪ, ತುಂಬಾ ಸಿಟ್ಟಿಗೆದ್ದಿಯಲ್ಲ ಅಂತಂದ್ರು. ಆ ಕೋಪ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಬೇಕಾದ್ರೆ ಭಗವಂತ ತೋರಿಸಿದ್ದಾನೆ. ನಮ್ಮ ತರಹ ಕೋಪ ಅಲ್ಲ, ಆದರೂ ಕೂಡ ನಟನೆ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ನರಸಿಂಹಾವತಾರದ ವರ್ಣನೆ ಮಾಡಿದಂತಾಯ್ತು ಅಂತ ಹೇಳ್ತಾರೆ. ಇದಾದ ನಂತರದಲ್ಲಿ ಆಮೇಲೆ ಯಾಂಚ ಅಕಸ್ಮಾತ್, ಬೇಡಿದ್ದು ಯಾಕೆ ಅಂತಂದ್ರು, ವಾಮನ ರೂಪದಿಂದ 3 ಪಾದದ ನೆಪದಿಂದಾಗಿ ಇಡೀ ಭೂಮಂಡಲವನ್ನೇ ಆ ಬಲಿಚಕ್ರವರ್ತಿಯಿಂದಾಗಿ ದಾನ ಸ್ವೀಕಾರ ಮಾಡಿದ್ದಾನೆ. ಹಾಗಾಗಿ ವಾಮನ ರೂಪದ ಅವತಾರದ ವರ್ಣನೆ ಅಂತ ಹೇಳಿದಂಗಾಯ್ತು. ಇದಾದ ನಂತರದಲ್ಲಿ ಉಪಕಾರಿಷ್ವಪಿ ಅಪಕೃತಿ, ಉಪಕಾರ ಮಾಡಿದವರಿಗೂ ಅಪಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಕಾರ್ತವೀರ್ಯಾರ್ಜುನ ಅಂತೇಳಿ ಒಬ್ಬ ರಾಜ. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಅಂತ ಹೇಳಿ ಅದಕ್ಕೊಂದು ಸ್ತೋತ್ರನೇ ಇದೆ. ಕಾರ್ತವೀರ್ಯಾರ್ಜುನ ದತ್ತಾತ್ರೇಯ ಅಂತೇಳಿ ಭಗವಂತನೊಂದು ರೂಪ. ಆ ರೂಪವನ್ನು ಚಿಂತನೆ ಮಾಡಿ 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 ಸಿದ್ಧಿ ಪಡ್ಕೊಂಡ್ಬಿಟ್ಟಿದ್ದ. 1,000 ಕೈಗಳಂತೆ ಆ ಕಾರ್ತವೀರ್ಯಾರ್ಜುನನಿಗೆ. ಅವನು ರಾಜ್ಯವನ್ನು ಆಳಬೇಕಾದ್ರೆ ಯಾರ ಮನೆಯಲ್ಲೂ ಕಳ್ಳತನ ಆಗ್ತಿರ್ಲಿಲ್ಲ ಅಂತೆ. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿಯೂ ಕೆಟ್ಟದ್ದನ್ನು ವಿಚಾರ ಮಾಡ್ತಿರ್ಲಿಲ್ಲ ಅಂತೆ. ಯಾರ ಮನಸ್ಸಿನಲ್ಲಿ ಏನಾದರೂ ಕೆಟ್ಟದ್ದು ವಿಚಾರ ಮಾಡಿದ್ರೆ ಬಾಣ ಪ್ರಯೋಗ ಮಾಡ್ತಿದ್ದಂತೆ. ನೋಡ್ರಿ, ಇದು ಆ ಸಾಮರ್ಥ್ಯ ಸಾಧಾರಣ ಪುರುಷರಿಂದ ಸಾಧ್ಯ ಇಲ್ಲ. ಅದೆಲ್ಲ ಏನೋ ಕಳ್ಳತನ ಮಾಡಿದ್ದ ಅಂದ್ರೆ ಗೊತ್ತಾಗುತ್ತೆ, ಹೋಗಿ ರಾಜನ ಮುಂದೆ ನಿಲ್ಲಿಸ್ತಾರೆ, ಶಿಕ್ಷೆ ಕೊಡ್ಬೋದು. ಮನಸ್ಸೊಳಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ಬೈಯೋದಾಗ್ಲಿ, ಬೇರೆ ರೀತಿಯಾಗಿ ಚಿಂತನೆ ಮಾಡೋದಾಗ್ಲಿ, ಇದೆಲ್ಲ ಹೇಗೆ ಗೊತ್ತಾಗುತ್ತೆ? ತಾನಾಗೆ ಹೇಳ್ಕೊಳ್ಬೇಕು. ತಪ್ಪು ಮಾಡಿದ್ರು ಕೂಡ ಎಷ್ಟೋ ಜನ ನಾನು ತಪ್ಪೇ ಮಾಡಿಲ್ಲ ಅಂತ ಸಾಧಿಸ್ಕೊಂಡು ಬಿಡ್ತಿರ್ತಾರೆ. ಅಂತಹದ್ದು ಮನಸ್ಸಿನೊಳಗೂ ಹೋಗಿ ಅವರೆಲ್ಲ ತಪ್ಪುಗಳನ್ನು ಚಿಂತನೆ ಮಾಡಿ ನಿಗ್ರಹ ಮಾಡುವಂತ ಸಾಮರ್ಥ್ಯ ಕಾರ್ತವೀರ್ಯಾರ್ಜುನನಿಗೆ ಇದ್ದಂತೆ. ಅಂತಹ ಸಾಮರ್ಥ್ಯ ಬಂದಿದ್ದು ಭಗವಂತನ ಒಂದು ರೂಪ ದತ್ತಾತ್ರೇಯ ಅಂತೇಳಿ. ಆ ದತ್ತಾತ್ರೇಯ ಭಗವಂತನ ಅನುಗ್ರಹದಿಂದ ಆ ಸಾಮರ್ಥ್ಯವನ್ನು ಪಡೆದಿದ್ದಾನೆ ಕಾರ್ತವೀರ್ಯಾರ್ಜುನ. ಆದರೂ ಕೂಡ ಅಪಚಾರ ಮಾಡಿದ್ದಾನೆ, ಪರಶುರಾಮ ದೇವರಿಂದ ಹತನಾಗಿದ್ದಾನೆ. ನೀನು ನನ್ನ ಭಕ್ತ, ದತ್ತಾತ್ರೇಯ ರೂಪದ ಭಕ್ತನ ಕರೆದೆ, ಆದರೆ ನೀನು ಮಹಾ ಅಪಚಾರ ಮಾಡಿದ್ದೆ, ಹಾಗಾಗಿ ಸಂಹಾರ ಮಾಡಿದ್ದಾರೆ ಪರಶುರಾಮ ದೇವರು. ಉಪಕಾರಿಷ್ವಪಿ, ನಿನ್ನ ಭಕ್ತನಾಗಿದ್ದರೂ ಕೂಡ ಭಗವಂತ ಆ ದತ್ತಾತ್ರೇಯನನ್ನು ಸಂಹಾರ ಮಾಡಿದ್ದಾನೆ. ಹಾಗಾಗಿ ಪರಶುರಾಮ ದೇವರ ಅವತಾರದ ವರ್ಣನೆಯನ್ನು ಮಾಡಿದಂತಾಯಿತು. ಅನ್ಯ ಸ್ತ್ರೀ ಶ್ವಮಗ್ನ, ಶೂರ್ಪಣಕಿ ಮೊದಲಾದವರೆಲ್ಲ ಬಂದರು, ನನ್ನನ್ನು ಮದುವೆ ಮಾಡ್ಕೋ, ಎಷ್ಟು ಚೆನ್ನಾಗಿದ್ದೀಯ ನೀನು ಅಂತ ಹೇಳಿ. ಬೇಡ, ನಾನು ಸೀತಾದೇವಿಯನ್ನು ಮಾತ್ರ ನಾನು ಮದುವೆ ಮಾಡ್ಕೊಳ್ಳೋಕೆ ಜೊತೆಗೆ ಇರ್ತೀನಿ ಅಂತ ಹೇಳಿ ಆ ಶೂರ್ಪಣಕಿ ಮೊದಲಾದ ಎಲ್ಲ ಸ್ತ್ರೀಯರಲ್ಲಿ ಅವಜ್ಞೆ ಮಾಡಿದ್ದು, ತಿರಸ್ಕಾರ ಮಾಡಿದ್ದು ಅಂದ್ರೆ ಅದು ರಾಮಾವತಾರದ ವರ್ಣನೆ. ಇನ್ನ ಚೋರತ, ಕಳ್ಳತನ ಮಾಡಿದ್ದು ಅಂತಂದ್ರೆ ಕೃಷ್ಣಾವತಾರದ ವರ್ಣನೆ ಮಾಡಿದಂಗಾಯ್ತು. ಮಾಯಿಕತ್ವ, ಮೋಸ ಮಾಡಿದ್ದು ಅಂದ್ರೆ ಬುದ್ಧಾವತಾರದ ವರ್ಣನೆ. ಚಿತ್ರಂ ರೋಹಾವರೋಹವು ಅಂತ ಹೇಳಿ ಏಳೋದು ಇಳಿಯೋದು, ಏಳೋದು ಇಳಿಯೋದು, ಹೀಗೆಲ್ಲ ಮಾಡಿದ್ದಂದ್ರೆ ಕಲ್ಕಿ ರೂಪದಿಂದ ಭಗವಂತ ಕುದುರೆಯನ್ನು ಏರಿ ಅನೇಕ ಅಸುರರನ್ನೆಲ್ಲ ನಮ್ಮ ನಾಶ ಮಾಡ್ತಾನೆ, ದುಷ್ಟಜನರನ್ನೆಲ್ಲ. ಹಾಗಾಗಿ ಕಲ್ಕಿ ಅವತಾರದ ವರ್ಣನೆ. ಹಾಗಾಗಿ ಗೋಪಿಕಾ ಸ್ತ್ರೀ ಕೃಷ್ಣನ ವರ್ಣನೆ ಮಾಡಿದರೂ ಕೂಡ 10 ಅವತಾರಗಳ ವರ್ಣನೆ ಈ ಶ್ಲೋಕದಲ್ಲಿ ಇದೆ ಅಂತ ಹೇಳಿ ತಿಳಿಸ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ನಾರಾಯಣಾಚಾರ್ಯರು, ವ್ಯಾಖ್ಯಾನಕಾರರು, ವಿಸ್ತರಸ್ತಸ್ಯ ಪದಸ್ಯ ಗುರುಮುಖಾದೇವ ಶ್ರೋತವ್ಯ. ಇದು ಯದ್ಯಪಿ ಮೇಲ್ನೋಟಕ್ಕೆ ಒಂದೇ ಶ್ಲೋಕ ಅಂತ ಅನ್ಸತ್ತೆ, ಆದರೆ ಇದರಲ್ಲಿ ಸಾಕಷ್ಟು ಅರ್ಥಗಳಿದೆ. ಅದು ಕೇವಲ ಗುರುಮುಖದಿಂದ ಮಾತ್ರ ಸಾಧ್ಯ. ತದೀಯ ಕೌಶಲ ಸಮುದ್ರಾಲ್ಲೇಶ ಮಾತ್ರ ಪ್ರದರ್ಶಿತಂ. ನಾನು
ಎರಡನೇ ಅರ್ಥ ಹೇಳಿದ್ದು ಅಂದ್ರೆ ಈ 10 ಅವತಾರದ ಏನು ವರ್ಣನೆ ಮಾಡಿದ್ದೇನೆ, ಯದ್ಯಪಿ ಗೋಪಿಕಾಸ್ತ್ರೀ ವರ್ಣನೆ ಮಾಡಿದ್ದು, ಆದ್ರೆ ಇನ್ನೊಂದು ಅರ್ಥ 10 ಅವತಾರದ ವರ್ಣನೆ ಮಾಡಿದಂತಾಯ್ತು ಈ ಶ್ಲೋಕದಿಂದ ಅಂತ ಹೇಳಿದ್ದು. ಅದು ಸಮುದ್ರದಿಂದ ಒಂದು ಲೋಟ ನೀರು ತೆಗೆದ ಹಾಗೆ ಅಷ್ಟೇ. ಸಮುದ್ರದಲ್ಲಿ ಒಂದು ಲೋಟ ನೀರು ತೆಗೆದುಬಿಟ್ರೆ ಸಮುದ್ರ ಖಾಲಿ ಆಯ್ತು ಅಂತ ಅರ್ಥನ? ಸರ್ವಥ ಇಲ್ಲ. ಹಾಗೆ ಆ ವಾದರಾಜ ಸ್ವಾಮಿಗಳವರು ಈ ಶ್ಲೋಕದಲ್ಲಿ ಎಷ್ಟು ಅರ್ಥ ಚಿಂತನೆ ಮಾಡಿದ್ದಾರೆ ಅಂದ್ರೆ ಸಮುದ್ರದಷ್ಟಿದೆ ಅಂತೆ. ಒಂದು ಅರ್ಥ ಹೇಳಿದ್ದು ಅಂದ್ರೆ ಲೋಟದಿಂದ ನೀರು ತೆಗೆದ ಹಾಗೆ. ಹಾಗಾಗಿ ತದಪಿ ತತ್ ಶಿಕ್ಷೆಯೇವ, ಈ 10 ಅವತಾರ ಹೇಳಿದ್ದು ಕೂಡ ಏನೋ ನನ್ನ ಬುದ್ಧಿವಂತಿಕೆಯಿಂದ ಉತ್ಪ್ರೇಕ್ಷೆ ಮಾಡಿ ಹೇಳಿದ್ದಲ್ಲ, ಅವರು ಹೇಳಿದ್ದೆ, ಅವರು ಉಪದೇಶ ಮಾಡಿದ್ರಲ್ಲಿ ಒಂದನ್ನು ಮಾತ್ರ ಹೇಳಿದ್ದೇನೆ. ಆದರೂ ಕೆಲವೊಂದು ಅರ್ಥವನ್ನು ಹೇಳ್ತೇನೆ. ಇನ್ನೂ ಸಾಕಷ್ಟು ಅರ್ಥಗಳು ಇದರಲ್ಲಿ ಇದೆ ಅಂತ ಹೇಳಿ ಸಾಕಷ್ಟು 17-18 ಅರ್ಥಗಳನ್ನು ತಿಳಿಸಿದ್ದಾರೆ. ಇಲ್ಲಿ ಚಾಂಚಲ್ಯಂ ಅನ್ನೋದಕ್ಕೆ ಮತ್ಸ್ಯಾವತಾರದ ವರ್ಣನೆ ಅಂತ ಹೇಳಿ ಒಂದು ಅರ್ಥ ಹೇಳಿದ್ರು. ಇನ್ನೊಂದು ಅರ್ಥ ಚಾಂಚಲ್ಯಂ ಅಂತಂದ್ರೆ ದೇವತೆಗಳೆಲ್ಲ ತಮಗೇನಾದರೂ ರಾಕ್ಷಸರ ತೊಂದರೆ ಆಯಿತು ಅಂದ್ರೆ ಶ್ವೇತದ್ವೀಪಕ್ಕೆ ಹೋಗ್ತಾರಂತೆ. ಅಲ್ಲಿ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರಂತೆ. ಪ್ರಾರ್ಥನೆ ಮಾಡಿದಾಗ ಒಂದು ಕ್ಷಣ ಮಾತ್ರ ಭಗವಂತ ಅವ್ರಿಗೆ ದರ್ಶನ ಮಾಡಿಬಿಡ್ತಾರಂತೆ, ದರ್ಶನ ಪಟ್ಬಿಡ್ತಾನೆ, ಮತ್ತೆ ಅದೃಶ್ಯನಾಗಿ ಬಿಡ್ತಾನೆ. ಹಾಗಾಗಿ ಆ ಶ್ವೇತದ್ವೀಪದಲ್ಲಿ ತನ್ನ ದರ್ಶನಕ್ಕೆ ಅಂತೇ ಬಂದು ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದಾಗ ಎಷ್ಟೊಂದು ದರ್ಶನ, ಒಂದು ಕ್ಷಣ ಮಾತ್ರ, ನಂತರದಲ್ಲಿ ತಿರೋಧರನಾಗಿಬಿಡ್ತಾರೆ. ಹೀಗೆಲ್ಲ ಯಾಕೆ ಸ್ವಾಮಿ ಅಂತ ಹೇಳಿ, ಜೊತೆಗೆ ಓಲೆಯ ಪೀಡ ಅಂತ ಹೇಳಿ ಕಂಸನ ಹತ್ರ ಒಂದು ಆನೆ, ಆ ಸಂಹಾರ ಮಾಡಬೇಕಾದ್ರೆ ಭಗವಂತ ಒಂದ್ಸಲ ಮುಂದೆ ಒಂದ್ಸಲ ಹಿಂದೆ ಎಡಕ್ಕೆ ಬಲಕ್ಕೆ ಅನೇಕ ಕಡೆಗೆ ತಿರುಗಿ ಅದನ್ನು ಕನ್ಫ್ಯೂಸ್ ಮಾಡಿ ಅದನ್ನ ಸಂಹಾರ ಮಾಡಿದ್ದಾನೆ. ಹಾಗಾಗಿ ಇದು ಒಂದು ಆಶ್ಚರ್ಯಕರ. ಕೃಷ್ಣ ಪರಮಾತ್ಮನಿಗೆ ಅಷ್ಟೆಲ್ಲ ಆಟ ಆಡ್ತಾ ಅದ್ಭುತವಾಗಿ ಸಂಚಾರ ಏನು ಮಾಡಿದ್ದಾನೆ, ಇದು ಆಶ್ಚರ್ಯಕರ ಅಂತಹ ಭಗವಂತ. ಚಿತ್ರಂ ಚಾಂಚಲ್ಯಂ ಚಿತ್ರಂ ಅಂತ ಹೇಳಿ. ಇನ್ನ ಪೃಷ್ಠದೇಶೆ ಅಂತ ಒಂದು ಶಬ್ದ ಇದೆ, ಪೃಷ್ಠದೇಶೆ, ಅದನ್ನು ಬಿಡಿಸ್ತಾರೆ. ಪೃಷ್ಠದ ಈಶೆ ಅಂತೇಳಿ, ಈಶೆ ಪೃಷ್ಠದ ಅಂತೇಳಿ, ಹೀಗೆ ಈ ಒಂದು ಪದಕ್ಕೇನೆ ಸಾಕಷ್ಟು ಅರ್ಥಗಳು ನಾರಾಯಣಾಚಾರ್ಯ ತಿಳಿಸ್ತಾರೆ. ಈಶ ಅಂದ್ರೆ ರುದ್ರದೇವರು, ಅವರಿಗೆ ಪೃಷ್ಠದ ಅಂತಂದಾಗ ರುದ್ರದೇವರು ಒಂದ್ಸಲ ಕೇಳ್ಕೊಂಡ್ಬಿಟ್ರಂತೆ, ಸ್ವಾಮಿ ನಾನು ಭಸ್ಮಾಸುರ ಅಂತ ಒಬ್ಬ ಅಸುರ, ಅವರಿಗೆ ನಾನು ಹೊರ ಕೊಟ್ಟು ಬಿಟ್ಟಿದ್ದೆ, ಏನ್ ಬೇಕೋ ಕೇಳಪ್ಪ ಅಂತೇಳಿ, ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೆ ಅವರು ಸುಟ್ಟು ಹೋಗ್ಲಿ ಅಂತ ಹೇಳಿ ಹೊರ ಕೊಟ್ಟೆ. ಅವನು ಪರೀಕ್ಷೆಗಾಗಿ ನನ್ನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ, ಸ್ವಾಮಿ ಏನ್ ಮಾಡೋದು ಅಂತಂದಾಗ ನೀನೇನು ವಿಚಾರ ಮಾಡಬೇಡ ಅಂತ ಹೇಳಿ, ಹೀಗೆ ಆ ರುದ್ರದೇವರು ಪ್ರಾರ್ಥನೆ ಮಾಡಿದಾಗ ಭಸ್ಮಾಸುರನನ್ನು ಅನೇಕ ಮೃದು ಮಾತುಗಳಿಂದಾಗಿ ಮೋಸ ಮಾಡ್ತಾ ತನ್ನ ಕೈಯನ್ನು ತನ್ನ ಮೇಲೆ ಇಟ್ಟುಕೊಂಡು ನಾಶ ಮಾಡುವಂತೆ ಭಗವಂತ ಮಾಡಿದ್ದಾನೆ. ಹಾಗಾಗಿ ಈಶ ಪೃಷ್ಠದ, ಈ ರುದ್ರದೇವರು ಕೇಳಿದ್ದಾರೆ. ಹಾಗಾಗಿ ಕೇಳಿದ್ದರಿಂದಾಗಿ ಪೃಷ್ಠದ ಈಶೆ, ಅವನ ತಲೆ ಮೇಲೇನೆ ಕೈ ಇಟ್ಟು ಹಾಗೆ ಮಾಡಿ ಸಂಹಾರ ಮಾಡಿದ್ದಾನೆ. ಹಾಗಾಗಿ ಇದು ಆಶ್ಚರ್ಯಕರ ಭಗವಂತ ಮಾಡಿದ್ದು ಅಂತ ಹೇಳಿ. ಇನ್ನ ಅಷ್ಟೇ ಅಲ್ಲ, ಈಶೆ ಪೃಷ್ಠದ ಈಶ ಅಂದ್ರೆ ರುದ್ರದೇವರು ಶೇಷದೇವರು ಇಬ್ಬರೂ ಕೂಡ ಒಂದೇ, ರುದ್ರದೇವರೇ ಮುಂದೆ ಶೇಷದೇವರಾಗ್ತಾರೆ. ಹಾಗಾಗಿ ಜೊತೆಗೆ ಗರುಡ ಶೇಷರುದ್ರರು ಸಮಾನ ಕಕ್ಷಾದವರು. ಹಾಗಾಗಿ ಈಶ ಎಂಬ ಪದದಿಂದಾಗಿ ಇಬ್ಬರನ್ನೂ ಕೂಡ ಸ್ವೀಕಾರ ಮಾಡಬಹುದು. ಈಶ ಪೃಷ್ಠದ, ಈಶ ಅಂತಂದ್ರೆ ದೇವರ ಮೇಲೆ ತಾನು ಮಲಗಿದವನಾಗಿ, ಪೃಷ್ಠದ ಅಲ್ಲೇನೇ ಕುಳಿತುಕೊಂಡು ಅಲ್ಲೇನೆ ಮಲಗಿದ ಹಾಗೆ ಮಾಡ್ತಾ ಕಠಿಣ ಕೃತಿ, ಬೇಕಾದಷ್ಟು ಮಹಾಘೋರವಾದಂತಹ ಬಹಳಷ್ಟು ಕಠಿಣವಾದಂತಹ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಈಶ ಪೃಷ್ಠದ ಕಠಿಣ ಕೃತಿ ಅಂತ ಹೇಳಿ ಹಾಗೆ ಅರ್ಥ ಮಾಡಬಹುದು. ಅಥವಾ ಈಶ ಪೃಷ್ಠದ ಅಂತಂದ್ರೆ ಗರುಡನ ಮೇಲೆ ತಾನು ಕುಳಿತುಕೊಂಡವನಾಗಿ ಎಲ್ಲ ಕಠಿಣ ಕೃತಿ, ಅನೇಕ ದೈತ್ಯರನ್ನು ಕೂಡ ಭಗವಂತ ಸಂಹಾರ ಮಾಡಿದ್ದಾನೆ. ಇನ್ನೊಂದು, ರುದ್ರದೇವರು ಒಂದ್ಸಲ ಮೇಕೆಯ ರೂಪದಿಂದಾಗಿ ಧಾರಣ ಮಾಡಿದಂತೆ. ಹಾಗಾಗಿ ಆ ಮೇಕೆಯ ಮೇಲೆ ಭಗವಂತ ಕುಳಿತುಕೊಂಡು ಆ ರುದ್ರದೇವರಿಗೆ ಒಂದು ಯೋಗಿನಿ ಅಂತ ಹೇಳಿ ಒಂದು ಪೀಡೆ ಇತ್ತಂತೆ, ಆ ಪೀಡೆಯನ್ನು ಕೂಡ ಭಗವಂತ ನಾಶ ಮಾಡಿದ್ದಾನೆ ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ಈಶ ಪೃಷ್ಠದ ಅಂತೇಳಿ. ಇನ್ನ ಅಧೋಭಕ್ತೃತ ಅನ್ಲಿಕ್ಕೆ ವರಾಹ ದೇವರ ಅವತಾರ ಅಂತ ಒಂದು ಅರ್ಥ ಹೇಳಿದ್ರು. ಇನ್ನೊಂದು ಶಿಂಶುಮಾರ ಅಂತ ಹೇಳಿ ಒಂದು ಅರ್ಥವನ್ನು ತಿಳಿಸ್ತಾರೆ. ಶಿಂಶುಮಾರ ಅಂದ್ರೆ ನಾಭೇದಸ್ನಾತ್ ಮಕರಾಕೃತಿ ಪ್ರಭು ತದೋರ್ಧ್ವಭಾಗೆ ವಿಲಸಂಕಾಯಂ. ಸಾಧಾರಣವಾಗಿ ದೇವರು ಅಂದ್ರೆ ಹೇಗಿರುವಂದ್ರೆ ಮುಖ ಮಾತ್ರ ಕುದುರೆ, ಉಳಿದಿದ್ದೆಲ್ಲ ಮನುಷ್ಯರ ದೇಹ. ನರಸಿಂಹನು ಕೂಡ ಅದೇ ರೀತಿಯಾಗಿರುತ್ತೆ. ಶಿಂಶುಮಾರ ಅಂತಂದ್ರೆ ನಾಭಿಯಿಂದ ಮೇಲ್ಭಾಗದಲ್ಲಿ ಪುರುಷಾಕೃತಿ, ನಾಭಿಯಿಂದ ಕೆಳಭಾಗದಲ್ಲಿ
ಚೇಳಿನ ಆಕೃತಿಯಾಗಿರ್ತಾನೆ. ಅಲ್ಲಿ ಆ ಬಾಲದ ತುದಿಯಲ್ಲಿ ಎಲ್ಲ ನಕ್ಷತ್ರ ದೇವತೆಗಳು ಗ್ರಹ ದೇವತೆಗಳೆಲ್ಲ ಅಲ್ಲಿ ಇದ್ದು ಭಗವಂತನನ್ನು ಸೇವೆ ಮಾಡ್ತಿರ್ತಾರಂತೆ. ಅವರನ್ನು ರಕ್ಷಣೆ ಮಾಡ್ತಾ ನೋಡ್ತಾ ಅನುಗ್ರಹ ಮಾಡ್ತಾ ಮುಖ ಕಳಗ ಮಾಡಿಕೊಂಡಿರ್ತಾರಂತೆ. ಹಾಗಾಗಿ ಇಲ್ಲಿ ಅಧೋವಕ್ತ ಅಂದ್ರೆ ಶಿಂಶುಮಾರ ಅಂತ ಹೇಳಿ ಭಗವಂತನ ಒಂದು ವರ್ಣನೆಯನ್ನು ಕೂಡ ಮಾಡಿದ ಹಾಗಾಯ್ತು ಅಂತೇಳಿ. ಇನ್ನ ಕ್ವಾಪಿ ಕೋಪಃ ಅಂತಂದೇಳಿ ಸಾಧಾರಣವಾಗಿ ಭಗವಂತ ದುಷ್ಟರನ್ನು ಮಾತ್ರ ನಿಗ್ರಹ ಮಾಡ್ತಾನೆ, ಸಜ್ಜನನ್ನು ಸರ್ವಥಾ ಕೋಪ ಮಾಡೋದಿಲ್ಲ. ಇದು ಆಶ್ಚರ್ಯಕರ. ಕೋಪನೇ ಇಲ್ಲ, ಆದರೂ ಕೂಡ ಕೋಪ ಇದ್ದಾಗೆ ತೋರಿಸ್ಕೊಳ್ತಾನೆ. ಇದು ದೊಡ್ಡ ಆಶ್ಚರ್ಯ ಅಂತ ಹೇಳ್ತಾರೆ. ಇನ್ನ ಅಷ್ಟೇ ಅಲ್ಲ, ಪೃಷ್ಠದ ಯಾಂಚ ಇನ್ನೊಂದು ವೇದವ್ಯಾಸ ದೇವರ ರೂಪದಿಂದ ರುದ್ರದೇವರಿಗೆ ತಪಸ್ಸು ಮಾಡಿ, ರುದ್ರದೇವರೇ ನೀವೇ ನನಗೆ ಮಗನಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ್ದಂತೆ. ಇದೊಂದು ಆಶ್ಚರ್ಯ ಅಂತ ಹೇಳ್ತಾರೆ. ರುದ್ರದೇವರೇ ಪ್ರಾರ್ಥನೆ ಮಾಡಿದ್ದು, ಆದರೆ ಲೋಕದೃಷ್ಟಿಯಿಂದಾಗಿ ವೇದವ್ಯಾಸ ದೇವರೇ ತಪಸ್ಸು ಮಾಡುವ ಹಾಗೆ ಕುಳಿತುಕೊಂಡು ರುದ್ರದೇವರನ್ನೇ ಮಗನನ್ನಾಗಿ ಪಡೆದರು. ಅವರೇ ಶುಕಾಚಾರ್ಯರು ಅಂತ ಹೇಳಿ ಮಾಡಿದೆಲ್ಲ ಸ್ವಾಮಿ. ಪೃಷ್ಠದ ಅಕಸ್ಮಾತ್ ಯಾಂಚ, ಹಾಗಾಗಿ ಆ ರುದ್ರದೇವರಿಂದ ಏನು ಬೇಡಿಕೊಂಡಿದ್ದಿ, ನೀನೇ ನನ್ನ ಮಗನಾಗಿ ಹುಟ್ಟಬೇಕು ಅಂತೇಳಿ ತಪಸ್ಸು ಮಾಡಿ ವರ ಪಡೆದುಕೊಂಡಿದ್ದೀಯಲ್ಲ, ಇದು ನಮಗೆ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಇನ್ನ ಉಪಕಾರಿಷು ಅಪಕೃತಿ ಅಂತ ಹೇಳಿ ಅಷ್ಟೇ ಅಲ್ಲ, ಇನ್ನ ಸೃಷ್ಟಿ ಮಾಡಬೇಕಾದ್ರೆ ಭಗವಂತ ತಾನು ಯದ್ಯಪಿ ಸರ್ವ ಸ್ವತಂತ್ರ ಸರ್ವೋತ್ತಮ ಎಲ್ಲರಿಂದ ನೇಮನ ಮಾಡೋನು, ಆದರೂ ಕೂಡ ಯಾರ ಅಪೇಕ್ಷೆ ಇಲ್ಲದೆ ಹೋದರೂ ಕೂಡ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಇದೆ. ಆದರೂ ಕೂಡ ತಾನೇ ಒಂದು ನೇಮ ಮಾಡಿಕೊಂಡಿದ್ದಾನಂತೆ. ಜಡ ಪ್ರಕೃತಿ, ದೇಶ, ದ್ರವ್ಯಂ, ಕರ್ಮ, ಕಾಲ, ಸ್ವಭಾವ, ಜೀವ ಇವರನ್ನೆಲ್ಲ ನಿಮಿತ್ತ ಮಾಡಿಕೊಂಡು ಸೃಷ್ಟಿ ಮಾಡ್ತೀನಿ ಅಂತೇಳಿ. ಹಾಗಾದ್ರೆ ಭಗವಂತನಿಗೆ ಅವುಗಳ ಸಹಕಾರದಿಂದ ಮಾಡ್ತಾನೆ, ಸ್ವತಂತ್ರವಾಗಿ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅಂತ ಸರ್ವತಾ ತಿಳಿಯಬೇಡ್ರಿ. ಅವುಗಳು ಇಲ್ಲದೆ ಹೋದರೂ ಕೂಡ ಮಾಡುವಂತಹ ಸಾಮರ್ಥ್ಯ ಭಗವಂತನಿಗೆ ಇದ್ದೇ ಇದೆ. ಉಪಕಾರಿಷೂಪಿ ಅಪಕೃತಿ, ಯದ್ಯಪಿ ಅವುಗಳ ಸಹಕಾರದಿಂದ ಸೃಷ್ಟಿ ಮಾಡಿದರೂ ಕೂಡ ಅವುಗಳಿಗೆ ಸ್ವಾತಂತ್ರ್ಯ ಸರ್ವಥಾ ಇಲ್ಲ. ಅವುಗಳಲ್ಲಿಯೂ ಭಗವಂತನ ಪ್ರೇರಣೆ ಇದ್ದೇ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾರೆ. ಹಾಗಾಗಿ ಆ ರೀತಿಯಾದಂತಹ ಮೂಲ ರೂಪದಿಂದ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ಆ ಒಂದು ವರ್ಣನೆಯು ಕೂಡ ಇಲ್ಲಿ ಇದೆ ಅಂತ ತಿಳಿಯಬಹುದು. ಇನ್ನ ಅರ್ಥೇ ಶ್ವವಜ್ಞ ಅಂತ ಹೇಳಿ ಆ ಶಬ್ದ ಅದನ್ನು ಬಹಳಷ್ಟು ರೀತಿಯಿಂದ ಬಳಸ್ತಾರಂತೆ. ಅರ್ಥೇ ಸತಿ ಯಾ ಸ್ತ್ರೀ ಅಂತೇಳಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರು, ಸ್ವಾಮಿ ಇಷ್ಟು ತನಕ ನಾವು ಆ ಮಂತ್ರ ಪರ್ವತವನ್ನು ಮಂಥನ ಮಾಡಿದ್ದೇವೆ, ಧನ್ವಂತ ರೂಪದಿಂದ ಭಗವಂತ ಬಂದ ಅಮೃತ ಕಲಶವನ್ನು ಇವರೆಲ್ಲ ಅಪಹಾರ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ನೀವೇನು ವಿಚಾರ ಮಾಡಬೇಡ್ರಿ ಅಂತೇಳಿ ಅವೆಲ್ಲ ಅರ್ಥೇ ಸತಿ ಆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಸ್ತ್ರೀ ರೂಪದಿಂದ ಮೋಹಿನಿ ರೂಪದಿಂದ ಬಂದು ಅವರಿಗೆಲ್ಲ ಅಮೃತಪಾನವನ್ನು ಮಾಡಿಸಿದ್ದಾರೆ. ಹಾಗಾಗಿ ದೊಡ್ಡ ಆಶ್ಚರ್ಯ ಅಂತ ಹೇಳ್ತಾರೆ. ಅನ್ನಿ ಅಸ್ತ್ರೀ ಇಶು ಅವಜ್ಞ, ಅನ್ಯ ಸ್ತ್ರೀ ಶ್ವವಜ್ಞ ಅನ್ನುವಲ್ಲಿ ಅನ್ನಿ ಅಂತ ಹೇಳಿ ಪರಚ್ಛೇದ, ಅನ್ಯಸ್ತ್ರೀ ಅನ್ನಿ ಅಸ್ತ್ರೀ ಅಂತ ಹೇಳಿ ಪರಚ್ಛೇದ ಮಾಡಿಕೊಂಡು ಯಾರ್ಯಾರು ಅಮೃತ ಬೇಕು ಅಂತ ಹೇಳಿ ಕುಳಿತುಕೊಂಡ್ರು, ಜೊತೆಗೆ ಅಲ್ಲಿಯೂ ಕೂಡ ರಾಹುನು ಕೂಡ ಬಂದಿದ್ದಾನೆ, ಅವನಿಗೆ ಮಾತ್ರ ಭಗವಂತ ಮೋಸ ಮಾಡಿದ್ದಾನೆ. ಅದೇ ಸೌಟಿನಿಂದಲೇನೆ ಅವನನ್ನು ಇಶು ಅವಜ್ಞ, ಇಶು ಅಂದ್ರೆ ಬಾಣ ಅಂತೇಳಿ, ಬಾಣನೇ ಬೇಕಾಗಿಲ್ಲ ಭಗವಂತನ ಸಂಹಾರ ಮಾಡಬೇಕಾದ್ರೆ, ಆದ್ರೆ ಆ ಸೌಟಿನಿಂದನೇ ನಾಶ ಮಾಡಿದ್ರು ಅಂತ ಹೇಳಿ, ಇನ್ನ ಸುದರ್ಶನ ಚಕ್ರದಿಂದ ನಾಶ ಮಾಡಿದ್ರು ಅಂತ ಹೇಳಿ ಭಗವಂತ ಒಂದೊಂದು ಕಲ್ಪದಲ್ಲಿ ಒಂದೊಂದು ತರ ದೇವತೆಗಳನ್ನು ಸೃಷ್ಟಿ ಸಂಹಾರ ಇವೆಲ್ಲ ಅನೇಕ ರೀತಿ ಮಾಡ್ತಾನೆ. ಹಾಗಾಗಿ ಇಲ್ಲಿ ಒಂದು ಕಲ್ಪದ ಪ್ರಕಾರ ಆ ಸೌಟಿನಿಂದಲೇನೆ ರಾಹುನನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳಿ ತಿಳಿಸ್ತಾರೆ. ಹಾಗಾಗಿ ಆ ರೀತಿಯಾದಂತಹ ಭಗವಂತನ ವರ್ಣನೆ ಅಂತ ಹೇಳಿ ತಿಳ್ಕೊಳ್ಳಬಹುದು. ಅಷ್ಟೇ ಅಲ್ಲ, ಅನ್ಯ ಸ್ತ್ರೀ ಶ್ವವಜ್ಞ 18,100 ಜನ ಭಗವಂತನಿಗೆ ಮಡದಿಯರು. ಸ್ವಲ್ಪ ಅಹಂಕಾರ ಬಂದಂತೆ, ಏನೇ ಆಗಲಿ ದೇವರು ಬೇಕಾಷ್ಟಿರ್ಬೋದು, ಆದರೆ ಸ್ತ್ರೀಲೋಲ ನಮ್ಮ ಒಂದು ಸೌಂದರ್ಯಕ್ಕೆ ಭಗವಂತ ವಶನಾಗಿ ಬಿಡ್ತಾನೆ, ಕಾಮುಕನಾಗಿ ಬಿಡ್ತಾನೆ ಅಂದ್ರೆ ಅವರೆಲ್ಲ ಸ್ವಲ್ಪ ಅಹಂಕಾರ ಬಂದಂತೆ. ಆದರೆ ಆ ಎಲ್ಲ ಸ್ತ್ರೀಯರನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ಒಂದು ಸೌಂದರ್ಯದಿಂದ ನಾನು ಮೋಹಗೊಳ್ಳಬೇಕಾಗಿಲ್ಲ, ಲಕ್ಷ್ಮೀದೇವಿ ಅಪೇಕ್ಷೆನೇ ನನಗಿಲ್ಲ, ಆದರೂ ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸುವುದಕ್ಕಾಗಿ ಅವರ ಜೊತೆಗೆ ಇರ್ತಾರೆ ಹೊರತಾಗಿ ನೀವೆಲ್ಲಿಯವರೆಲ್ಲ ಅಂತೇಳಿ ಆ 16,100 ಜನರನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾರೆ. ಇನ್ನ ಜೊತೆಗೆ ಚೋರತಾ ಕಿಂ, ಯಾಕಷ್ಟು ಕಳ್ಳತನ ನಿನ್ನಲ್ಲಿ ಬಂದಿದೆ ಅಂತೇಳಿ, ಅದಕ್ಕೆ ನಾರಾಯಣೋ ನಾಮ
ನರೋ ನರಾಣಾಂ ಪ್ರಸಿದ್ಧ ಚೋರಃ ಕಥಿತ ಪೃಥಿವ್ಯಾಂ ಅಶೇಷ ಜನ್ಮಾರ್ಜಿತ ಪಾಪ ಸಂಕ್ಷಯಂ ಹರತ್ಯಶೇಷಂ ಸ್ಮೃತಿ ಮಾತ್ರ ಏವ. ಕೃಷ್ಣಾಮೃತ ಮಹಾಣವದಲ್ಲಿ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ. ದೊಡ್ಡ ಕಳ್ಳ, ಎಲ್ಲರಿಗಿಂತಲೂ ಮಹಾ ದೊಡ್ಡ ಚೋರ ಅಂದ್ರೆ ಭಗವಂತನೇ. ಈ ಕಳ್ಳ ತನಗೆ ಎಷ್ಟು ಬೇಕು ಅಷ್ಟು, ಎಷ್ಟು ಸಿಗತ್ತೋ ಅಷ್ಟು ಬೀಳೋ ಬಂಗಾರ ಕಳ್ಳತನ ಮಾಡಬಹುದು. ಆದರೆ ಈಗ ಇರತಕ್ಕಂತಹ ಆ ಮನೆಯಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡಬಹುದು. ಆದರೆ ನಾರಾಯಣನೆನ್ನುವಂತ ಚೋರ ಇದ್ದಾನಲ್ಲ, ಅಶೇಷ ಜನ್ಮಾರ್ಜಿತ ಪಾಪ ಸಂಶಯಂ, ಈ ಜನ್ಮ ಅಲ್ಲ, ಹಿಂದೆಲ್ಲ ಮಾಡಿದಂತಹ ಜನ್ಮಗಳಲ್ಲಿ ಏನೇನು ಪಾಪ ಮಾಡಿದ್ದೀನೋ ಅದನ್ನೆಲ್ಲ ಕಳ್ಳತನ ಮಾಡಿಬಿಡ್ತಾನೆ. ಯಾಕೆ ಅಂತಂದಾಗ ಸ್ಮೃತಿ ಮಾತ್ರ ಏವ, ಯಾರು ಭಗವಂತನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಶ್ಚಾತ್ತಾಪ ಬುದ್ಧಿಯಿಂದ ಪ್ರಾಯಶ್ಚಿತ್ತ ರೂಪವಾಗಿ ಅವನು ಹೇಳಿದ ಮಾರ್ಗದಲ್ಲಿ ನಿಂತುಕೊಂಡು ಸರಿಯಾದಂತಹ ಧರ್ಮಗಳನ್ನು ಪರಿಪಾಲನೆ ಮಾಡುತ್ತಾ ಭಕ್ತಿಯಿಂದ ಯಾರು ಸ್ಮರಣೆ ಮಾಡ್ತಾರೋ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ನಾರಾಯಣ ಅಂತ ಕರಿಬೇಕಷ್ಟೇ. ಅಜಾಮಿನ ಹಾಗೆ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿಬಿಡ್ತಾನೆ. ದೊಡ್ಡ ವಾಗ್ವಿವಾದ ಆಗತ್ತೆ ಯಮದೂತರಿಗೂ ವಿಷ್ಣುದೂತರಿಗೂ. ಅಲ್ಲಿ ಮಹಾ ನೀಚ, ಎಷ್ಟು ಜನ ವೇಶ್ಯಾಸ್ತ್ರ ಜೊತೆಗಿದ್ದ, ಬಹಳಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ. ಅಂತಾದ್ರೂ ಹೋಗಿ ನೀವು ಕರ್ಕೊಂಡು ಹೋಗ್ತೀರ ಅಂತಿರ್ತಲ್ಲ, ಇವತ್ತು ನರಕ ಕರ್ಕೊಂಡು ಹೋಗ್ಬೇಕು, ಅದು ಬಿಟ್ಟು ಮೋಕ್ಷ ಕರ್ಕೊಂಡು ಹೋಗ್ತೀರ ಅಂತಲ್ಲ, ಇದು ಹೇಗೆ ಸಾಧ್ಯ ಅಂತಂದಾಗ ಹೌದಪ್ಪ ಖರೆ, ಆದರೆ ಕೊನೆಗೆ ನಾರಾಯಣ ಅಂತ ಅಂದಲ್ಲ. ಎಲ್ಲರೂ ಅಂತಾರೆ ನಾರಾಯಣ, ಎಲ್ಲರೂ ಅನ್ನೋದು ಬೇರೆ, ಅವನು ಅನ್ನೋದು ಬೇರೆ. ಆಗಾಗಲೇ ಅವನಿಗೆ ಪಶ್ಚಾತ್ತಾಪ ಬಂದು ಹೋಗಿದೆ, ಆ ಭಗವಂತನ ಅನುಸಂಧಾನ ಭಕ್ತಿನೂ ಬಂದು ಹೋಗಿದೆ, ಭಕ್ತಿಯಿಂದ ಮಾಡಿದ್ದಾನೆ. ಹಾಗಾಗಿ ಬೇಕಾದಷ್ಟು ಪಾಪ ಮಾಡಿರ್ಬೋದು, ಅದನ್ನೆಲ್ಲವನ್ನು ಕೂಡ ಭಗವಂತ ನಾಶ ಮಾಡಿಬಿಡ್ತಾನೆ. ಹಾಗಾಗಿ ಚೋರತ, ನಿನ್ನ ಕಳತನ ಏನಿದೆಯಲ್ಲ ಇದು ಮಹಾ ಆಶ್ಚರ್ಯ ಸ್ವಾಮಿ. ಏನೋ 1 ರೂಪಾಯಿನೋ 10 ರೂಪಾಯಿನೋ 500 ರೂಪಾಯಿನೋ ಗೊತ್ತಿಲ್ಲದೆ ಕಳತನ ಮಾಡಿದ್ರೆ ಮಹಾ ದೊಡ್ಡದಲ್ಲ. ಅಶೇಷ ಜನ್ಮಾರ್ಜಿತ ಪಾಪ ಸಂಶಯಂ, ಎಷ್ಟೆಷ್ಟು ಜನ್ಮಗಳಲ್ಲಿ ಮಾಡಿರ್ತೇವೆ ಅದು ಲೆಕ್ಕನೇ ಇಲ್ಲ. ಎಷ್ಟು ಜನ್ಮ ಆಗಿದೆ ಎಂಬುದೇ ನಮಗೆ ಗೊತ್ತಾಗುವುದಿಲ್ಲ ಅಷ್ಟೇ. ಎಲ್ಲ ಪಾಪದ ನಾಶವನ್ನೇ ಮಾಡ್ತಾನೆ, ಅದನ್ನೇ ಹರಣ ಮಾಡ್ತಾನೆ ಅಂದ್ಮೇಲೆ ಇಂತಹ ಏನು ನಿನ್ನಲ್ಲಿ ಕಳತನ ಅಂತ ಏನಿದೆಯಲ್ಲ ಇದು ದೊಡ್ಡ ಆಶ್ಚರ್ಯ ಅಂತ ಹೇಳ್ತಾರೆ. ಚೋರತ ಅನ್ನಲ್ಲಿ ಅಲ್ಲಿ ತೇ ಚೋರತ ಅಂತಿದೆ, ಅದು ಪರಚ್ಛೇದ ಮಾಡ್ತಾರೆ. ತೇ ಚೋರತ, ತೇ ಅನ್ನಲ್ಲಿ ಪರಚ್ಛೇದ ಮಾಡಿದಾಗ ತೇ ಅಚಹ ರತಾಹ ಅಂತೇಳಿ, ಹೀಗೆ ಅರತಾಹ ಅಂತೇಳಿ. ಅಚಹ ಅಂತಂದ್ರೆ ಎಲ್ಲ ಮಾತುಗಳು ಅಂತೇಳಿ, ಅಚ್ಚ ಅಂದ್ರೆ ಸ್ವರಗಳು ವ್ಯಂಜನಗಳು. ಸಾಕಲ್ಯದಿಂದ ವೇದಗಳು ಕೂಡ ನಿನ್ನನ್ನು ಸಂಪೂರ್ಣವಾಗಿ ರಥ ಅಂದ್ರೆ ಸಾಧ್ಯ ಇಲ್ಲ. ಅಂದ್ರೆ ಆ ಎಂತ ವೇದಗಳಿಂದ ಭಗವಂತನ ಚೆನ್ನಾಗಿ ತಿಳ್ಕೊಳ್ತೇವೆ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತೇಳಿ, ಹೀಗೆ ತೇ ಚೋರತ ಅನ್ನೋಲಿ ತೇ ಅಚಹ ಅರತಾಹ ಅಂತೇಳಿ ಪರಚ್ಛೇದ ಮಾಡಿ, ಯಾವ ವೇದ ಭಾಗವೂ ಕೂಡ ಅನಂತ ವೇದಗಳಾಗಿರ್ಬೋದು, ಅನಂತ ವೇದಗಳಲ್ಲೂ ಭಗವಂತನನ್ನು ಸಂಪೂರ್ಣವಾಗಿ ತಿಳಿತೇವೆ ಅಂದ್ರೆ ಅದು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ತಾನು ತಿಳ್ಕೊಂಡಿದ್ದಾನೆ, ಸರ್ವಜ್ಞ ಅಂತ ಹೇಳ್ತೀವಿ. ಅವನು ತಿಳ್ಕೊಂಡಿದ್ದು ಹೇಗೆ? ಯದ್ಯಪಿ ನಾವು ಪುಸ್ತಕವನ್ನು ನೋಡ್ತೇವೆ, ಗುರುಗಳು ಪಾಠ ಹೇಳ್ತಾರೆ, ಆಮೇಲೆ ನಮಗೆ ಒಂದು ಗ್ರಂಥದ ಬಗ್ಗೆ ನಮಗೆ ಜ್ಞಾನ ಬರುತ್ತೆ. ಹಾಗೆ ಭಗವಂತನಿಗೆ ಸರ್ವಜ್ಞ ಅಂತ ಅಂದಿರಲ್ಲ. ಎಷ್ಟು ಪುಸ್ತಕ ಓದಿರ್ಬೋದು, ಎಷ್ಟು ಗುರುಗಳ ಜೊತೆ ಪಾಠ ಹೇಳ್ಕೊಂಡಿರ್ಬೋದು, ಸರ್ವತಾ ತಿಳಿಬೇಡಿ. ತೇ ಅಚಹ ಅರತಃ, ಅವನು ಪುಸ್ತಕ ನೋಡಿ ಅಕ್ಷರದಿಂದ ಪದಗಳಿಂದ ಓದಿ ತಿಳ್ಕೊಂಡಿರೋಲ್ಲ. ಅರತಃ, ಸ್ವಯಂ ಸರ್ವಜ್ಞನಾಗಿದ್ದಾನೆ ಭಗವಂತ. ಗುರುಮುಖದಿಂದ ತಿಳ್ಕೊಂಡು ಅವನು ಸರ್ವಜ್ಞನಾಗಿಲ್ಲ. ಸ್ವಾಭಾವಿಕವಾಗಿಯೇನೆ ಅನಾದಿ ಅನಂತ ಕಾಲದವರೆಗೂ ಭಗವಂತ ಯಾವುದೇ ರೀತಿಯಾದಂತಹ ಗುರುಮುಖದಿಂದಾಗಿ ಓದಿ ತಿಳ್ಕೊಳ್ಳೋದಲ್ಲ, ಪ್ರತ್ಯಕ್ಷವಾಗಿಯೇ ಭಗವಂತ ತಾನು ತಿಳ್ಕೊಂಡಿದ್ದಾನೆ. ಹಾಗಾಗಿ ಸರ್ವಜ್ಞನಾಗಿದ್ದಾನೆ ಭಗವಂತ ಅಂತೇಳಿ ಹೀಗೆ ತಿಳಿಸ್ತಾರೆ. ಈ ರೀತಿಯಾಗಿ ಭಗವಂತನ ಅದ್ಭುತವಾದಂತಹ ಮಹಿಮೆಯನ್ನು ಕೂಡ ತಿಳಿಸ್ತಾರೆ. ಇನ್ನ ರೋಹಾವರೋಹು, ಒಬ್ಬರಿಗೆ ಯಾರು ಭಗವದ್ಭಕ್ತರಿದ್ದಾರೆ, ಯಾರು ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ ಅವರನ್ನು ಮಾತ್ರ ರಕ್ಷಣೆ ಮಾಡ್ತಾನೆ, ಅವರನ್ನು ಮಾತ್ರ ಮೇಲೆ ಎತ್ತಿ ಹಿಡಿತಾನಂತೆ. ಇನ್ನು ಯಾರು ದ್ವೇಷ ಮಾಡ್ತಾರೆ ಅವರನ್ನು ಕೆಳಗೆ ಹಾಕಿ ಬಿಡ್ತಾನೆ. ಇನ್ನು ಮಿಶ್ರ ಜೀವರಾಶರಿಗೆ ಅವರಿಗೆ ಸುಖದುಃಖವನ್ನು ಕೊಡುತ್ತಿದ್ದಾನೆ. ತ್ರಿದೀವ ನೆರೆಯ ಭೂ ಘೋಷರಾನ್ ನಿತ್ಯಬದ್ಧಾನ್ ಅಂತ ಹೇಳಿದ ಹಾಗೆ ಆ ರೀತಿಯಾಗಿ ಭಗವಂತ ಸಾತ್ವಿಕರಿಗೆ ಮೋಕ್ಷ, ರಾಜಸರಿಗೆ ತಮಸ್ಸು, ತಾಮಸರಿಗೆ ತಮಸ್ಸು, ರಾಜಸರಿಗೆ ನಿತ್ಯ ಸಂಸಾರ, ಈ ರೀತಿಯಾದಂತಹ ಫಲಗಳನ್ನು ಭಗವಂತ ಕೊಡ್ತಿದ್ದಾನೆ. ಇದು ಅದ್ಭುತವಾದಂತಹ ಭಗವಂತನ ಮಹಿಮೆ ಅಂತ ಹೇಳಿ ಹೀಗೆ ಇದು ಗುರುಗಳಿಂದ ನಾನು ಬರೆದಿದ್ದೇನೆ, ತಿಳಿದಿದ್ದು ಕೂಡ ಲೇಷ ಮಾತ್ರ ಅಂತ ಹೇಳಿ ನಾರಾಯಣಾಚಾರ್ಯ ತಿಳಿಸ್ತಾರೆ. ಆ ಗುರುಗಳು ಹೇಳಿದ ತಿಳಿದ ಅರ್ಥ ಇದು ಸಮುದ್ರದ ಆಗಿದೆ ಅಂತ ಹೇಳಿ
ಕಿಂಚಿತ್ತು ಒಂದು ಸಾಕಷ್ಟು 17 ಅರ್ಥವನ್ನು ಆಯಾ ಪದದ ಪದಚ್ಛೇದದಿಂದಲೇ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಬರೇ 10 ಅವತಾರ ಅಲ್ಲ, ಅನೇಕ ಮೂಲ ರೂಪದ ಭಗವಂತನ ಸ್ಮರಣೆ ಆಯಿತು. ಜೊತೆಗೆ ಧನ್ವಂತರಿ ದೇವಿ, ಮೋಹಿನಿ ರೂಪದ ಶಿವಶುಮಾರ, ಹೀಗೆ ಅನೇಕ ಆ ಭಗವಂತನ ಮಹಿಮೆಯೆಲ್ಲ ಆ ಶ್ಲೋಕದಿಂದಾಗಿ ನಾವು ತಿಳಿಯಬಹುದು. ಅಷ್ಟೆಲ್ಲ ರೂಪಗಳಿಂದ ಭಗವಂತ ಅತ್ಯಂತ ಅಭಿನ್ನನಾಗಿದ್ದಾನೆ. ಅಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತೇಳಿ ವಾದರಾಜ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ. ಅಷ್ಟೇ ಅಲ್ಲ, ರೂಪ್ಯಾತ್ಮಕ ಮರ ಪುರಸ್ಸರ ಸನ್ನಿರೂಪ್ಯ ರೂಪ್ಯಾತ್ಮಕಂ ಚ ಭವತಃ ಕೃಪಯಾ ಗತಸ್ಯಾಂ ರೂಪ್ಯಾತ್ಮಕಾಲಯ ಕೃತಾಲಯ ತ್ವಮೇವ ರೂಪ್ಯಾತ್ಮನೋ ಗತಿರಿಹಾಪಿ ತದೀಶ ಪಾಹಿ. ಶಬ್ದಾಲಂಕಾರ ಬಳಸಿ ಹೇಳ್ತಾರೆ ವಾದರಾಜ ಸ್ವಾಮಿಗಳು. 4 ಪಾದದಲ್ಲಿಯೂ ಕೂಡ ರೂಪ್ಯಾತ್ಮಕ ಮರ, ರೂಪ್ಯಾತ್ಮಕಂ, ರೂಪ್ಯಾತ್ಮಕಾಲಯ, ರೂಪ್ಯಾತ್ಮನಃ, ಹೀಗೆ ಆ ರೂಪ್ಯಾತ್ಮ ಅಂತ ಹೇಳಿ 4 ಬಾರಿ ಪ್ರಯೋಗ ಮಾಡಿದ್ದಾರೆ. ಅದನ್ನ ಏನೋ ಅವ್ರಿಗೆ ಶಬ್ದ ನೆನಪಾಗಿಲ್ಲ, ಶ್ಲೋಕ ರಚನೆ ಮಾಡಬೇಕು, ಏನೋ ಒಂದು ಪದ ಜೋಡಿಸ್ಬೇಕು ಅಂತೇಳಿ ಅಲ್ಲ, ಒಂದೊಂದು ಸಲ ಬಳಸಿದಾಗಲೂ ಕೂಡ ಬೇರೆ ಬೇರೆ ಅರ್ಥವನ್ನು ತಿಳಿಸಿದ್ದಾರೆ. ರೂಪ್ಯಾತ್ಮಕ ಮರ ಪುರಸ್ಸರ ಅಂತ ಹೇಳ್ತಾರೆ. ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಅನೇಕ ಜನರ ದೃಷ್ಟಾಂತ ಕೊಟ್ಟು ವರ್ಣನೆ ಮಾಡ್ತಾರೆ. ಆದರೆ ಅವರಿಗಿಂತ ಕಡಿಮೆ ಅಂತ ಸರ್ವತಾ ತಿಳಿಯಬೇಕು. ಸಾಧಾರಣವಾಗಿ ಎಂತಹ ದಾನವಾಪ ಇವರೆಲ್ಲ ಬೇಕಾಷ್ಟು ದಾನ ಧರ್ಮಗಳನ್ನು ಮಾಡ್ತಾರೆ. ದಾನದಲ್ಲಿ ಕರ್ಣನ್ ಥರ ಇದ್ದಾರೆ ಅಂತೇಳಿ ನಾವು ಸಾಧಾರಣ ವರ್ಣನೆ ಮಾಡ್ತೇವೆ, ಅಷ್ಟು ದಾನ ಮಾಡ್ತಿದ್ದಾನೆ ಅಂತೇಳಿ. ಆದರೆ ಇಲ್ಲಿ ಭಗವಂತನಿಗೂ ಕೂಡ ಆ ರೀತಿಯಾಗಿ ವರ್ಣನೆ ಮಾಡ್ತಾರಂತೆ. ಆ ಐಶ್ವರ್ಯ ಇಂದ್ರ, ಭಗವಂತನು ಹೇಗಿದ್ದಾನೆ ಅಂತಂದ್ರೆ ಐಶ್ವರ್ಯದಲ್ಲಿ ಇಂದ್ರದೇವರು ಇದ್ದಾಗಿದ್ದಾನೆ ಅಂತ ವರ್ಣನೆ ಮಾಡ್ತಾರಂತೆ. ವ್ಯಾಖ್ಯಾನೇ ಶೇಷ, ವ್ಯಾಖ್ಯಾನ ಮಾಡಬೇಕಾದ್ರೆ ಶೇಷದೇವರು ಆ ಥರ ಶ್ರೀಮರಾಜ ವೇದವ್ಯಾಸ ದೇವರಿದ್ದಾರೆ ಅಂತೇಳಿ ವರ್ಣನೆ ಮಾಡ್ತಾರೆ. ಸೌಂದರ್ಯ ಕಂದರ್ಪ, ಸೌಂದರ್ಯದಲ್ಲಿ ಮನ್ಮಥನಾಗಿದ್ದಾನೆ ಭಗವಂತ ಅಂತೇಳಿ. ಧನೇ ಕುಬೇರ, ಧನದಲ್ಲಿ ಕುಬೇರನಿದ್ದಾಗಿದ್ದಾನೆ ಭಗವಂತ ಅಂತೇಳಿ. ವಿದ್ಯಾಯಾಮ್ ಗಿರೀಶ, ವಿದ್ಯೆಯಲ್ಲಿ ರುದ್ರದೇವರು ಆಗಿದ್ದಾನೆ. ವೇದೇ ಚತುರ್ಮುಖ, ವೇದೋಚ್ಚಾರಣ ಮಾಡುವುದರಲ್ಲಿ ಚತುರ್ಮುಖ ಬ್ರಹ್ಮದೇವರು ಆಗಿದ್ದಾನೆ ಭಗವಂತ ಅಂತೇಳಿ. ಹೀಗೆಲ್ಲ ಜನರು ಭಗವಂತನಿಗೆ ದೃಷ್ಟಾಂತವನ್ನು, ಹೋಲಿಕೆಯನ್ನು ಕೊಟ್ಟು ವರ್ಣನೆ ಮಾಡ್ತಾರೆ. ಆದರೆ ಅದೆಲ್ಲ ನೀನು ಅವರಿಗೆ ಕೊಟ್ಟಿದ್ದು. ಇಂದ್ರದೇವರಿಗೆ ಇಂದ್ರ ಅಂತ ಶಬ್ದ ಬಂದಿದ್ದು ಇದೀ ಮಹದೈಶ್ವರ್ಯ ಅಂತೇಳಿ ಶಬ್ದದಿಂದ ನಿಷ್ಪನ್ನವಾಗಿದೆ ಇಂದ್ರ. ಆದರೆ ಇಂದ್ರದೇವರು ಹೇಳ್ಕೊಳ್ತಾರೆ, ನನಗೆಲ್ಲಿ ಸ್ವಾಮಿ ಐಶ್ವರ್ಯ, ಪರಮ ಮಹಾ ನಿಜವಾದಂತಹ ಐಶ್ವರ್ಯ ನಿನ್ನಲ್ಲೇನೆ. ನೀನು ಕೊಟ್ಟ ಐಶ್ವರ್ಯದಿಂದ ನಾನು ಸುಮ್ಮನೆ ಐಶ್ವರ್ಯ ಉಳ್ಳವನು ಅಂತ ನನಗೆ ಇಂದ್ರ ಅಂತ ಹೆಸರು ಅಷ್ಟೇ. ನನಗೆ ನಿಜವಾದಂತಹ ಹೆಸರಿನಿಂದ ಕರೆಸಿಕೊಳ್ಳುವನು ನೀನೇ ಅಂತೇಳಿ ಆ ಎಲ್ಲ ದೇವತೆಗಳೇ ಪ್ರಾರ್ಥನೆ ಮಾಡ್ತಾರಂತೆ. ಹೀಗೆಲ್ಲ ನೀಚರಾದಂತಹ ನಮ್ಮ ದೃಷ್ಟಾಂತ ಕೊಟ್ಟು ನಿಂದು ಹೊಗಳುತ್ತಾರೆ. ಸ್ವಾಮಿ, ನಿಜವಾಗಲೂ ನಮಗೆಲ್ಲರಿಗಿಂತಲೂ ಕೂಡ ನೀನೇ ಮಹಾ ಉತ್ತಮ, ಸರ್ವೋತ್ತಮ ಅಂತೇಳಿ. ರೂಪ್ಯಾತ್ಮಕಾಮರ ಪುರಸ್ಸರ, ಈ ರೀತಿಯಾಗಿ ಹೋಲಿಕೆಯನ್ನು ಕೊಟ್ಟು ಯಾರು ಭಗವಂತನನ್ನು ವರ್ಣನೆ ಮಾಡ್ತಾರೋ ಅಂತಹ ದೇವತೆಗಳಿಗಿಂತಲೂ ಭಗವಂತ ಮಿಗಿಲಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಭಗವಂತ ಅಂತ ಹೇಳಿ ಅರ್ಥ. ಮತ್ತು ಸನ್ನಿರೂಪಿಯ ಸಜ್ಜನರಿಂದ ಹೊಂದಿರತಕ್ಕಂಥವನಾಗಿದ್ದಾನೆ. ಇನ್ನ ಈ ಜನರೆಲ್ಲ ಸಾಧನೆ ಮಾಡಿದ ಮೇಲೆ ಮೋಕ್ಷ ಪಡಿತಾರೆ. ಮೋಕ್ಷ ಎಂಥದ್ದಾಗಿದೆ? ನಿಜರೂಪಂ, ಆಯಾ ಜೀವರಾಶಿಗಳ ಸ್ವರೂಪಭೂತವಾದಂತಹ ಏನು ಸ್ವರೂಪ ಇರುತ್ತೆ ಅದನ್ನೇ ಹೊಂದೋದೇನೆ ಮೋಕ್ಷ. ಇನ್ನು ಬೇರೆ ಏನು ಅಲ್ಲೇ ಅಲ್ಲ. ಮೋಕ್ಷ ಮೋಕ್ಷ ಅಂದ್ರೆ ಏನೋ ಹೊಸದಾಗಿ ಒಂದು ಶರ್ಟ್ ಹಾಕೊಂಡ ಹಾಗೆ ಹೊಸದಾಗಿ ಮನೆಗೆ ಹೋಗ್ಬೇಕು ಅಂತಲ್ಲ. ಆ ಜೀವನ ಸ್ವರೂಪ ಏನಿರುತ್ತೆ ಅದು ಅಭಿವ್ಯಕ್ತಿಯಾಗುವುದೇನೆ, ಅದಕ್ಕೇನೆ ಮೋಕ್ಷ ಅಂತಾರೆ. ಬಲಂ ಆನಂದ ಓಜಶ್ಚ ಸಹೋಜ್ಞಾನ ಮನಾಕುಲಂ, ಸಹೋಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋಹೋ ಅಂತೇಳಿ. ಹೀಗೆ ಆ ಪ್ರತಿಯೊಬ್ಬ ಜೀವರಾಶಿಗಳ ಬಲ, ಆನಂದ, ಓಜಸ್ಸು, ಜ್ಞಾನ ಇವೆಲ್ಲ ಯಾವಾಗಲೂ ಇರತ್ತಂತೆ. ಅದು ಅಭಿವ್ಯಕ್ತಿ ಆಗತ್ತೆ, ಅದೇನೇ ಮೋಕ್ಷ. ಆ ಮೋಕ್ಷಕ್ಕೆ ಕಾರಣವೇ ಭಗವಂತ. ಹಾಗಾಗಿ ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸೈವೇಕೋ ಜನಾರ್ದನಃ. ಜ್ಞಾನ ಇಲ್ಲದೆ ಇದ್ದವರಿಗೆ ಜ್ಞಾನವನ್ನೂ ಕೊಡ್ತಾನೆ. ಜ್ಞಾನ ಕೊಟ್ಟ ಮೇಲೆ ಜ್ಞಾನಿನಾಂ ಮೋಕ್ಷದಶ್ಚ ಸಹ ಮೋಕ್ಷವನ್ನು ಕೊಡ್ತಾನೆ. ಆಯ್ತು, ಮೋಕ್ಷ ಕೊಟ್ಟ ಮೇಲೆ ಭಗವಂತನಿಗೆ ಉಪಯೋಗ ಇಲ್ಲ.
ಇಲ್ಲ. ನೀತು ಅವನ ಪಾಡಿ ಅವನು ನಮ್ಮ ಪಾಡಿ ನಾವು ಅಂದ್ರೆ ಆನಂದದಷ್ಟ ಮುಕ್ತಾನ. ಆ ಮೋಕ್ಷ ಕೊಟ್ಮೇಲೂ ಕೂಡ ಆನಂದಾನುಭವ ಆಗಬೇಕಾದರೆ ಅದು ಭಗವಂತನಿಂದಲೇನೆ. ಹಾಗಾಗಿ ಮೋಕ್ಷದೊಳಗೂ ಕೂಡ ಭಗವಂತನಿಲ್ಲದೆ ನಮಗೆ ಆನಂದಾನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದಾಗಿ ಯತ್ ರೂಪ್ಯಾತ್ಮಕಂ ಗತಸ್ಯ ಭವತಃ ತ್ವಮೇವ, ಯಾವ ಮೋಕ್ಷವನ್ನು ಪಡೆದಿದ್ದಾರೆ ಅಂಥವರಿಗೂ ಮುಕ್ತರಾದವರಿಗೂ ಭಗವಂತ ನೀನೇ ಗತಿ ಅಂತಂದ ಮೇಲೆ ಅಂತಹ ಭಗವಂತ ನೀನು ನಮಗೆ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಷ್ಟು ಆ ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮನನ್ನು ವರ್ಣನೆ ಮಾಡಿ ಇನ್ನ ಅನಂತೇಶ್ವರ ದೇವರನ್ನು ವಾದಿರಾಜ ಸ್ವಾಮಿ ವರ್ಣನೆ ಮಾಡುತ್ತಿದ್ದಾರೆ. ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾಂ ಪ್ರತಿನಿಬೋಧಯನ್ ದಯಾ ವಾರಿಧಿ ಶೈವೀಂ ಶಿಲಾಮಾಶ್ರಿತ್ಯ ಶೋಭತೆ. ಯಾಕೆ ಅನಂತೇಶ್ವರ ದೇವರು ಲಿಂಗಾಂತರ್ಯಾಮಿಯಾಗಿ ಇದ್ದಾರೆ? ಲಕ್ಷ್ಮೀ ನರಸಿಂಹ ದೇವರ ತರ, ಸತ್ಯನಾರಾಯಣ ದೇವರ ತರ ಪ್ರತ್ಯೇಕವಾದಂತಹ ಭೂವರಾಹ ದೇವರು, ಲಕ್ಷ್ಮೀ ನರಸಿಂಹ ದೇವರು, ವೆಂಕಟೇಶ್ ದೇವರು ಅದು ಹೇಗೆ ಪ್ರತ್ಯೇಕವಾದಂತಹ ರೂಪ ಅಂತಿದೆ, ಹಾಗೆ ಅನಂತೇಶ್ವರ ದೇವರು ಪ್ರತ್ಯೇಕವಾಗಿ ರೂಪ ಇರ್ಬೋದಲ್ಲ. ಈ ರುದ್ರಾಂತರ್ಯಾಮಿಯಾಗಿ ಯಾಕಿದ್ದಾರೆ ಅಂತಂದು ಅದಕ್ಕೆ ಹೇಳ್ತಾರೆ. ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾಂ ಪ್ರತಿ ನಿಬೋಧಯನ್, ನಾನು ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿದ್ದೇನೆ, ಲಯವನ್ನು ಮಾಡ್ತಿದ್ದೇನೆ. ರುದ್ರದೇವರು ಲಯಕಾರಕರು, ಬ್ರಹ್ಮದೇವರು ಸೃಷ್ಟಿಕಾರಕರು ಅಂತ ಸರ್ವತಾ ತಿಳಿಬೇಡಿ. ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ. ಬ್ರಹ್ಮದೇವರಲ್ಲಿ ನಾನಿದ್ದು ಸೃಷ್ಟಿ ಕಾರ್ಯವನ್ನೇ ಮಾಡ್ತೀನಿ, ಬ್ರಹ್ಮದೇವರನ್ನು ನಿಮಿತ್ತ ಮಾಡಿದ್ದೇನೆ ಅಷ್ಟೇ, ಬ್ರಹ್ಮದೇವರೇ ಸೃಷ್ಟಿ ಮಾಡ್ತಾರೆ ಅಂತ ಸರ್ವತಾ ತಿಳಿಬೇಡಿ. ಜೊತೆಗೆ ರುದ್ರದೇವರಲ್ಲಿ ನಿಂತು ಇಡೀ ಜಗತ್ತನ್ನು ಲಯ ಮಾಡ್ತೇನೆ. ಹಾಗಾಗಿ ರುದ್ರದೇವರೇ ಲಯ ಮಾಡೋರಲ್ಲ, ಅವರ ಅಂತರ್ಯಾಮಿ ಇದ್ದು ನಾನೇ ಮಾಡ್ತೀನಿ. ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾಂ ಪ್ರತಿ ನಿಬೋಧಯನ್. ಹಾಗಾಗಿ ರುದ್ರದೇವರ ಅಂತರ್ಯಾಮಿಯಾಗಿದ್ದು ನಾನೇ ಈ ರೀತಿಯಾಗಿ ಇದ್ದೇನೆ ಅಂತ ತಿಳಿಸಿಕೊಡುವುದಕ್ಕಾಗಿ ಭಗವಂತ ಅನಂತೇಶ್ವರನಾಗಿ ಭಗವಂತ ಅಲ್ಲಿ ಪ್ರಕಟನಾಗಿದ್ದಾನೆ. ಶಿಲಾಂ ಆಶ್ರಿತ್ಯ ಶೋಭತೆ, ಆ ಲಿಂಗದಲ್ಲಿ ಪರಶುರಾಮದೇವರಾಗಿದ್ದು ಶೋಭಿಸ್ತಾ ಇದ್ದಾರೆ, ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ಹೇಳುತ್ತಾರೆ. ಈಶಸ್ಯ ಅಹೀಶ ಪದವೀಂ ಭಾಸಯನ್ನಿವ ಭಾವಿನಿ. ಅವರಿಗೆ ರುದ್ರದೇವರು ಯದ್ಯಪಿ ರುದ್ರದೇವರು ಸಾಕ್ಷಾತ್ತಾಗಿ ಮೋಕ್ಷಕ್ಕೆ ಹೋಗುವುದಲ್ಲ, ರುದ್ರದೇವರು ಮುಂದೆ ಶೇಷದೇವರು ಆಗಬೇಕು, ನಂತರದಲ್ಲಿ ಆ ಶೇಷದೇವರ ದ್ವಾರ ಮೋಕ್ಷವನ್ನು ಹೋಗಬೇಕು. ಹಾಗಾಗಿ ಈ ರುದ್ರದೇವರಿಗೆ ಮೋಕ್ಷ ಆಗಬೇಕು ಅಂದ್ರೆ ಮುಂದೆ ಅವರು ಶೇಷ ಪದವಿಯನ್ನು ಪಡಿಬೇಕು. ಶೇಷ ಪದವಿ ಪಡಿಬೇಕು ಅಂದ್ರೆ ನಾನು ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯ. ಈಶಸ್ಯ ಅಹೀಶ ಪದವೀಂ ಭಾಸೆಯನ್ನಿವ ಭಾವಿನಿ. ಹಾಗಾಗಿ ಆ ರುದ್ರದೇವರಿಗೆ ಮುಂದೆ ಬರುವ ಆ ಶೇಷದೇವರ ಪದವಿಯನ್ನು ಕೊಡುವುದಕ್ಕಾಗಿಯೇ ನಾನು ಆ ರುದ್ರದೇವರ ಲಿಂಗಾಂತರ್ಯಾಮಿಯಾಗಿ ನಾನಿದ್ದೇನೆ. ಸ್ನಿಗ್ಧಾಂ ಲಿಂಗಶಿರಾಂ ಹರಿಹಿ ಅಧ್ಯಾಸ್ತೆ ಶೇಷಶಯನ. ಈಗಲೂ ಕೂಡ ಆ ಅನಂತೇಶ್ವರ ದೇವರು ಹೋದಾಗ ಕೇವಲ ಲಿಂಗ ಇದೆ ಎಂದು ತಿಳಿದುಕೊಂಡು ಅನೇಕ ಜನ ಶೈವರೆಲ್ಲ ನೋಡಿದ್ರೆ, ನೀವೆಲ್ಲ ಮಾಧವರು ಎಷ್ಟು ಮಹಾ ಸುಳ್ಳುಗಾರರು, ರುದ್ರದೇವರನ್ನು ಹೋಗಿ ಅನಂತೇಶ್ವರ ದೇವರು ಅಂತ ಅಂದ್ಬಿಟ್ರಿ, ನೀವೆಲ್ಲ ಮಹಾ ಅಪರಾಧಿಗಳು ಅಂತೇಳಿ ಸಾಕಷ್ಟು ಈಗಲೂ ಬೈತಿರ್ತಾರೆ. ವಾದಿರಾಜ ಸ್ವಾಮಿ ಅಂತರದ್ದು ಸರ್ವಥಾ ಅಲ್ಲ. ಲಿಂಗಾಂತರ್ಯಾಮಿಯಾಗಿ ಭಗವಂತನೇ ಅಲ್ಲಿದ್ದಾನೆ, ಪರಶುರಾಮ ದೇವರೇ ಆ ಲಿಂಗ ರೂಪದಲ್ಲಿದ್ದಾರೆ ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ವೇದವ್ಯಾಸ ದೇವರು. ವಾದಿರಾಜ ಸ್ವಾಮಿಗಳು ಅಂತಾರೆ, ಆ ಲಿಂಗಾಂತರ್ಯಾಮಿಯಾಗಿನೇ ಯಾಕಿರ್ಬೇಕ್ರಿ ಅಂತ ಪ್ರತ್ಯೇಕವಾಗಿದ್ರೆ ಆಗೋಗ್ತಿತ್ತಲ್ಲ ಅಂದ್ರೆ ಆಗೋಗ್ತಿತ್ತು. ಆದರೆ ಒಂದು ಅನುಗ್ರಹ ಮಾಡಬೇಕು. ಯಾಕೆ? ರುದ್ರಾಂತರ್ಯಾಮಿಯಾಗಿ ನಾನೇ ಇದ್ದೇನೆ ಅಂತ ತಿಳಿಸ್ಕೊಡ್ಬೇಕು. ಜೊತೆಗೆ ಈ ರುದ್ರದೇವರಿಗೆ ಮುಂದೆ ಶೇಷ ಪದವಿ ಬರಬೇಕಾಗಿದೆ, ಅದನುಗ್ರಹ ಮಾಡೋದಕ್ಕಾಗಿ ನಾನು ಆ ಲಿಂಗದಲ್ಲಿ ಇದ್ದೇನೆ ಅನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಅಧ್ಯಾಸ್ತೆ ಶೇಷಶಯನ ಸ್ನಿಗ್ಧಾಂ ಲಿಂಗಶಿರಾಂ ಹರಿಹಿ. ಈ ರೀತಿಯಾಗಿ ಭಗವಂತ ಲಿಂಗದಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಬೇಕು. ಇನ್ನೊಂದು ಕೂಡ ನಾರಾಯಣಾಚಾರ್ಯ ಕೆಳಗಡೆ ತಿಳಿಸ್ತಾರೆ. ಒಂದ್ಸಲ ರುದ್ರದೇವರು ಅಪೇಕ್ಷೆ ಪಟ್ಟರಂತೆ, ಸ್ವಾಮಿ ನಿಮ್ಮ ಅನೇಕ ರೂಪಗಳಿದೆ, ಲಿಂಗ ರೂಪದಿಂದ ನಿಮ್ಮ ರೂಪ ಇಲ್ಲ, ಹೇಗಾದ್ರೂ ಮಾಡಿ ನಮಗೆ ತೋರಿಸಿಕೊಟ್ರಿ ಅಂತಂದಾಗ ಅವಶ್ಯವಾಗಿ ತೋರಿಸ್ತೇನೆ, ನಿಮ್ ಜೊತೆಗೆ ಇರ್ತೇನೆ ಅಂತ ಹೇಳಿ ಆ ರುದ್ರದೇವರ ಅಪೇಕ್ಷೆಯಿಂದಾಗಿ ಸಾಕ್ಷಾತ್ ಭಗವಂತನೇ ಲಿಂಗ ರೂಪದಿಂದ ಪ್ರಕಟನಾಗಿದ್ದಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಒಬ್ಬ ಬ್ರಾಹ್ಮಣನಂತೆ ಸ್ವದರ್ಶನೋರು ರತಿನೋ ನಿಶೀತೆ ಪ್ರಾಪ್ತಾಯ
ಕುಂಜ ಮಾಧವ ದ್ವಿಜಾಯ ಅಂತೇಳಿ ಮಾಧವ ಅಂತೇಳಿ ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣನಿಗೆ ಭಗವಂತ ಪ್ರಕಟನಾಗಿದ್ದಾನೆ. ಹಾಗಾಗಿ ಆ ರೀತಿಯಾಗಿ ಭಾವಪ್ರಕಾಶಗಳಲ್ಲಿ ತಿಳಿಸ್ತಾನೆ. ಹಾಗಾಗಿ ಅಲ್ಲಿ ಅನಂತೇಶ್ವರ ದೇವರೇ ಸಾಕ್ಷಾತ್ತಾಗಿ ರುದ್ರಾಂತರ್ಯಾಮಿಯಾಗಿ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಇದಾದ ನಂತರದಲ್ಲಿ ಪಾಜಕ ಕ್ಷೇತ್ರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಉಡುಪಿ ಕ್ಷೇತ್ರದ ಮಹಿಮೆ ಆಯಿತು, ನಂತರದಲ್ಲಿ ಕೃಷ್ಣ ಪರಮಾತ್ಮನ ಸ್ತೋತ್ರ, ಅನಂತೇಶ್ವರ ದೇವರ ಸ್ತೋತ್ರ, ಆಮೇಲೆ ಪಾಜಕ ಕ್ಷೇತ್ರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪವಿತ್ರಂ ಪಾಚಕ ಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣ ಯತ್ರ ಅವಾತರತು ಸುಖಃ. ಈ ಕ್ಷೇತ್ರ ಯಾಕೆ ಅಷ್ಟು ಶ್ರೇಷ್ಠವಾಗಿದೆ ಅಂದ್ರೆ ಸತ್ಯಲೋಕೇಶ್ವರ, ಸತ್ಯಲೋಕಕ್ಕೇನೆ ಸ್ವಾಮಿಯಾದಂತಹ ವಾಯುದೇವರು ಅವತಾರ ಮಾಡಿದ್ದಾರೆ. ಆ ವಾಯುದೇವರು ಎಂತಹ ಶುದ್ಧ ಭಾಗವತ ಧರ್ಮದಲ್ಲಿ ನಿರತರು. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ, ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೋ ಜನಾದ್ಯೋ ಹನುಮತ್ ಸಮಾನಃ ಉಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಮುಂದೆಂದೂ ಬಲಿಗೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಮುಂದೆ ಯಾರಾದ್ರೂ ಆಗ್ಬಹುದೇನೋ ಅಂದ್ರೆ ಸಾಧ್ಯ ಇಲ್ಲ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೋ. ಅಷ್ಟೆಲ್ಲ ಇದರಲ್ಲಿ ಆ ವಾಯುದೇವರಿಗೆ ಸಮಾನವರು ಹಿಂದೆ ಇಲ್ಲ, ಮುಂದೆ ಬರುವುದೇ ಇಲ್ಲ. ಮತ್ತೆ ಮುಂದೆ ಯಾರು ಬರಲ್ಲ ಅಂದ್ರೆ ವಾಯುಪಟ್ಟಕ್ಕೆ ಯಾರು ಬರ್ತಾರೋ ಅವ್ರು ಮಾತ್ರ ಅಂತಹ ಸಾಮರ್ಥ್ಯ ಇರುತ್ತೆ, ಹೊರತಾಗಿ ಬೇರೆ ಯಾರು ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದಂತಹ ಸಾಕ್ಷಾತ್ ವಾಯುದೇವರೇ ಅವತಾರ ಮಾಡಿದ್ದಾರೆ. ಅಂತಹ ಕ್ಷೇತ್ರವನ್ನು ಅವಶ್ಯವಾಗಿ ಹೋಗಿ ದರ್ಶನ ಮಾಡಿ ಸೇವೆ ಮಾಡಿ ಆ ವಾಯುದೇವರ ಚರಿತ್ರೆಯನ್ನು ನಾವು ಕೇಳಿ ಧನ್ಯರಾಗಬೇಕು. ಇಲ್ಲದೆ ಹೋದ್ರೆ ನ ಕೋವಿದಃ, ಅವರು ಜ್ಞಾನಿಗಳೇ ಆಗುವುದಿಲ್ಲ. ನಾವೇನು ಜ್ಞಾನಿಗಳಲ್ಲ ಅಂದ್ರೆ ಆಚರ ಜ್ಞಾನಿಗಳಲ್ಲ. ಸರಿಯಾಗಿ ನಾವು ತಿಳಿದು ಉಪಾಸನೆ ಮಾಡಿದರೆ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ವಾಯುದೇವರ ಅನುಗ್ರಹ ಅವಶ್ಯವಾಗಿ ಆಗಬೇಕು. ಅನುಗ್ರಹ ಆಗಬೇಕು ಅಂದ್ರೆ ತಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾಗವತದಲ್ಲಿ ಒಂದು ಮಾತು ಹೇಳುತ್ತಾರೆ, ಬೇಕಾದಷ್ಟು ಬಾರಿ ನಾವು ಭಾಗವತವನ್ನು ಕೇಳುತ್ತೇವೆ, ಮತ್ತೆ ಅದನ್ನೇ ಹೇಳ್ತಾರೆ, ಅದೇ ಕತೆ ಬರುತ್ತೆ. 12 ಸ್ಕಂದದಲ್ಲಿ, 1 ಸ್ಕಂದದಲ್ಲಿ ಮಹಿಮೆ, ಆಮೇಲೆ ಬ್ರಹ್ಮದೇವರು, ಆಯಾ ಋಷಿಗಳು, ರಾಜರ ಕಥೆ ಎಲ್ಲ ಹೇಳ್ತಾರೆ, ಮತ್ತೆ ಅದನ್ನೇ ಹೇಳ್ತಾರಲ್ಲ ಅಂತಂದ್ರೆ ಹೌದು ಹೇಳ್ತಾರೆ. ನಮಗೆ ಅದರಿಂದ ಎಷ್ಟು ಬಂತು? ಒಂದು ವೇಳೆ ನಮಗೆ ಕೇಳಿದಾಗ ಭಕ್ತಿ ಬರಲಿಲ್ಲ ಅಂತಂದ್ರೆ ವಾಸುದೇವ ಕಥಾರತಿ ಯದಿ ಸ್ಯಾತ್ ಸಮಯೇವಹಿ ಕೇವಲಂ. ನೀವಿಷ್ಟೆಲ್ಲ ಬಾರಿ ಭಾಗವತವನ್ನು ಕೇಳಿರಿ, ಖರೆ ಬೇಜಾರಾಯ್ತು ಅಂದ್ರೆ ಕೂಡ್ಬೇಡ್ರಿ, ನೀವು ಅದಕ್ಕೆ ಕೂಡ್ಲಿಕ್ಕೆ ಅರ್ಹರೇ ಅಲ್ಲ. ಯಾಕೆ ಅಂದ್ರೆ ನೋತ್ಪಾದೆಯೇ ಯದಿರತಿಂ. ಆ ಭಾಗವತದಲ್ಲಿ ಭಗವಂತನಲ್ಲಿ ನಿಮಗೆ ಇಷ್ಟು ಬಾರಿ ಕೇಳಿದ್ರು ಕೂಡ ನಿಮಗೆ ಭಕ್ತಿ ಹುಟ್ಟಿಲ್ಲ ಅಂತಂದ್ರೆ ನೀವು ಮೋಕ್ಷಕ್ಕೆ ಯೋಗ್ಯರಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಾವು ಇಷ್ಟು ಸಲ ಕೇಳಿಬೇಡ್ರಿ, ಮತ್ತೇನು ಕೇಳೋದು ಸರ್ವತಾ ಹಾಗೆ ಅನ್ಕೋಬಾರದು. ಇಷ್ಟೆಲ್ಲ ಕೇಳಿದ್ರು ಕೂಡ ನಮಗಿನ್ನೂ ಭಕ್ತಿ ಬರ್ತಿಲ್ಲಲ್ಲ, ಮತ್ತೆ ಕೇಳಬೇಕು. ನೋತ್ಪಾದೇ ಯದಿರತಿಂ. ಒಂದು ವೇಳೆ ನಮಗೆ ಆಸಕ್ತಿ ಬಂದಿಲ್ಲ ಅಂದ್ರೆ ಸಮಯೇವಹಿ ಕೇವಲಂ, ಕೇಳಿದ್ದೆಲ್ಲ ವ್ಯರ್ಥ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಹಾಗಾದ್ರೆ ಆ ರತಿ ಬರಬೇಕು, ಶ್ರದ್ಧೆ ಬರಬೇಕು ಅಂದ್ರೆ ಏನು ಮಾಡಬೇಕು ಅವರೇ ಹೇಳ್ತಾರೆ. ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ ಮಹತ್ ಸೇವಯಾ ನಿತ್ಯಂ ಪುಣ್ಯತೀರ್ಥ ನಿಷೇವಣಾತ್. ಅಷ್ಟು ಸುಲಭನ ಶ್ರದ್ಧೆ ಬರಬೇಕು ಅಂದ್ರೆ ಸಣ್ಣ ಹುಡುಗನಿಗೆ, 5 ವರ್ಷ ಹುಡುಗನಿಗೆ ಉಪನಯನ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಬ್ರಹ್ಮ ವರ್ಚಸ್ಸ ಕಾಮಃ ಪಂಚವರ್ಷ ಉಪನಯನ ಅಂತೇಳಿ. ಬ್ರಹ್ಮ ವರ್ಚಸ್ಸು ಬರಬೇಕು ಅಂದ್ರೆ 5ನೇ ವರ್ಷಕ್ಕೆ ಉಪನಯನ ಮಾಡಬೇಕು ಅಂತೇಳಿ. ಉಪನಯನ ಮಾಡೋದು ದೊಡ್ಡದಲ್ರಿ, ಮುಂದೆ ಸಂಧ್ಯಾ ಮಾಡಿಸೋದು ಪ್ರಾಣ ಹೋಗುತ್ತೆ. ಆಚರಣೆ ಮಾಡೋದು ಹೆಂಗೋ ಮಾಡ್ತಾನೆ, ಹಿಂಗೋ ಮಾಡ್ತಾನೆ, ಕೇಶವಾಚಾರ್ಯ ಕೃಷ್ಣಾಪೋತ್ಸವ ಅಂತ ಅಂದ್ಬಿಡ್ತಾನೆ. ಅವನ್ನು ಕುಡಿಸಿ ಸಂಧ್ಯಾ ಮಾಡಿಸೋದ್ರೊಳಗೆ ದೊಡ್ಡ ಗೋವಿಂದ ಆಡತ್ತೆ. ಅಷ್ಟೆಲ್ಲ ಶ್ರಮ ಇದೆ, ಬಹಳ ಕಷ್ಟ ಇದೆ. ಶ್ರದ್ಧಾ ಆ ಹುಡುಗನಿಗೆ ಬರಬೇಕು ಅಂದ್ರೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಆ ವಯಸ್ಸಿಗೆ? ನಾವು ಹಾಗೆ ಆ ಸಣ್ಣ ಹುಡುಗನಿಗೆ 5 ವರ್ಷದವರೆಗೆ ಉಪನಯನ ಆದಾಗ ಆ ಶ್ರದ್ಧೆ, ಆ ನಿಷ್ಠೆ, ಅನುಸಂಧಾನ, ಗಾಯತ್ರಿ ಮಂತ್ರ ಜಪ, ಭಕ್ತಿ ಬರಬೇಕು ಅಂದ್ರೆ 5 ವರ್ಷ ಹುಡುಗನಿಗೆ ಅಲ್ಲಿ ಆ ವಯಸ್ಸಿಗೆ ಸಾಧ್ಯನಾದು. ದೊಡ್ಡ ಜ್ಞಾನಿಗಳಿಗೆ ಅವರೆಲ್ಲ ಚಿಕ್ಕ ಹುಡುಗಿದ್ದಾಗಲಿ ಬಂದುಬಿಡುತ್ತೆ. ನಮ್ಮಂಥವ್ರಿಗೆ ಸಾಧ್ಯನಾ? ನಾವು ಕೂಡ ಭಗವಂತನಲ್ಲಿ ಶ್ರದ್ಧೆ ನಮಗೆ ಹಾಗಿಲ್ಲ. 5 ವರ್ಷದ ಹುಡುಗ ತಾರೆ ಇದ್ದೇವೆ ನಾವು. ಮತ್ತೆ ಏನ್ ಮಾಡಬೇಕು? ನಮ್ಮಲ್ಲಿ ಆ ಶ್ರದ್ಧೆ ಬರಬೇಕು ಅಂದ್ರೆ
ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ತಥಾರತಿ. ಅದಕ್ಕೆ ಹಿಂದಿಂದ ಬರ್ರಿ ಅಂತ ಹೇಳ್ತಾರೆ. ಅಲ್ಲಿ ಶ್ರದ್ಧಾನ ಶ್ರದ್ಧೆ ಬರಬೇಕು ಅಂದ್ರೆ ಅದರ ಹಿಂದಿನ ಮೆಟ್ಟಲು ರತಿ. ಭಗವಂತನಲ್ಲಿ ರತಿ ಇದ್ರೆ ಮಾತ್ರ ಆ ಶ್ರದ್ಧೆ ಬರಲಿಕ್ಕೆ ಸಾಧ್ಯ. ಸರ್, ರತಿ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಶ್ಯಾನ್ಮಹತ್ ಸೇವೆಯ, ದೊಡ್ಡವರಲ್ಲಿ ಸೇವೆ ಮಾಡಬೇಕು. ಅಂದ್ರೆ ಗುರುಗಳಲ್ಲಿ ಹಿರಿಯರಲ್ಲಿ ಭಕ್ತಿ ರತಿ ಬರುತ್ತೆ. ಆ ದೊಡ್ಡವರು ಎಲ್ಲಿ ಸಿಗ್ತಾರೆ ಅಂತಂದಾಗ ಪುಣ್ಯ ತೀರ್ಥ ನಿಷೇವಣ. ಅಷ್ಟು ಸುಲಭ ಅಲ್ಲ. ದೊಡ್ಡವರು ಸ್ವಾಮಿಗಳು ಬಂದಿರ್ತಾರೆ, ಊರಿಗೆ ಬಂದಿರ್ತಾರೆ, ಅನೇಕ ಜನ ಯತಿಗಳು. ದೊಡ್ಡ ಭಾಗ್ಯ ನಮಗೆ. ಬೆಂಗಳೂರಿನಲ್ಲಿ ಒಬ್ಬರಲ್ಲ ಒಬ್ಬರು ಸ್ವಾಮಿಗಳು ಇದ್ದೇ ಇರ್ತಾರೆ. ಅವ್ರು ಪಾಡಿಗಿರ್ತಾರೆ, ನಮ್ಮ ನಾವು ಮನೆಗೆ ಇರ್ತೇವೆ ಅಂದ್ರೆ ಅವರ ದರ್ಶನದಿಂದಾಗಿ ಏನು ನಮಗೆ ಪುಣ್ಯ ಲಾಭ ಇದೆ ಅದು ಮಿಸ್ ಆಗ್ಬಿಡುತ್ತೆ. ಅವರು ನೋಡಿದ್ರೆ ಸಾಕು ಅಂತ ಹೇಳ್ತಾರೆ. ಸ್ವಾಮಿಗಳನ್ನು ನೋಡಿದ್ರೆ ಸಾಕು. ಅದ್ವಿಚಿತ್ ಕಪಿಲಾ ಸತ್ರಂ ರಾಜ ಭಿಕ್ಷುರ್ ಮಹೋದಧಿ ದುಷ್ಟ ಮಾತ್ರ ಪುನಂತೇತೆ ತಸ್ಮಾತ್ ಪಶ್ಯೇತ ನಿತ್ಯಶಃ. ಅವ್ರು ನೋಡಿದ್ರೆ ದುಷ್ಟ ಮಾತ್ರ ಪುನಂತೇತೆ, ನೋಡಿದ್ರೆ ಸಾಕು ಪುಣ್ಯ ಬರುತ್ತೆ ಅಂತೆ. ಅಗ್ನಿ, ಕಪಿಲ, ಸತ್ರ, ರಾಜ, ಭಿಕ್ಷು, ಮಹೋದಧಿ ಇಷ್ಟರಲ್ಲಿ ಯಾವುದಾದ್ರು ಒಂದು ನೋಡಿ ಸಾಕು. ಆರನ್ನು ನೋಡಿದ್ರೆ ಒಂದು ದೊಡ್ಡ ಪುಣ್ಯವೇ ನಿಮಗೆ. ಯಾವಾಗಲೂ ಕೂಡ ಅಗ್ನಿಹೋತ್ರವನ್ನು ನೋಡಬೇಕಂತೆ. ಈಗಿನ ಕಾಲದಲ್ಲಿ ಅಗ್ನಿಹೋತ್ರ ಬಹಳಷ್ಟು ವಿರಳವಾಗಿದೆ. ಅದರಲ್ಲೂ ಮಾಧ್ವರಲ್ಲಿ ಬೆರಳಿಗೆಯಷ್ಟು ಮಾತ್ರ 4-5 ಜನ ಮಾತ್ರ ಅಗ್ನಿಹೋತ್ರ ಇಟ್ಕೊಂಡಿದ್ದಾರೆ. ಕಪಿಲ ಗೋ, ಹಸು, ಶುದ್ಧವಾದ ಗೋ ಇರಬೇಕು. ಈಗೆಲ್ಲ ಜರ್ಸಿ ಗೋಗಳೇ ಅದೇ ನಿಜವಾದ ಗೋ ಅಂತ ಅನ್ಕೊಂಡ್ಬಿಡ್ತೇವೆ. ಸತ್ರ ಒಂದು ವರ್ಷ ಪರ್ಯಂತರವಾಗಿ, ತಿಂಗಳ ಪರ್ಯಂತರವಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ಆ ಸ್ಥಳ ಏನಿರುತ್ತೆ ನಿರಂತರವಾಗಿ ಆ ಸ್ಥಳದಲ್ಲಿ ಪೂಜೆ ನಡೆದಿರ್ತದೆ. ಪಾದ ಪೂಜಾ, ಆಮೇಲೆ ಸ್ವಾಮಿಗಳಿಂದ ಅಮೃತೋಪದೇಶ, ಅದಕ್ಕೆ ಸತ್ರ ಅಂತ ಹೇಳಿದ್ದಾರೆ. ಆ ಸ್ಥಳಕ್ಕೆ ಹೋದ್ರೆ ಸಾಕು ಪುಣ್ಯ ಬಂದ್ಬಿಡುತ್ತೆ. ಅದಕ್ಕೆ ಎಲ್ಲರೂ ಸ್ವಾಮಿಗಳು ಚಾತುರ್ಮಾಸ್ಯ ಕುಳಿತಾಗ ಯಾಕೆ ಹೋಗ್ತಾರೆ ಅಂದ್ರೆ ಆ ಸ್ಥಳಕ್ಕೆ ಹೋದ್ರೆ ಸಾಕು ಪುಣ್ಯ ಬರುತ್ತೆ ಅನ್ನೋದಕ್ಕಾಗಿ ಹೋಗಬೇಕು. ಅಷ್ಟೂ ದಿನ ಅಲ್ಲಿದ್ದರೆ ದೊಡ್ಡ ಭಾಗ್ಯ. ಈಗಿನ ಕಾಲ ತಕ್ಕ ಹಾಗೆ ಮತ್ತೆ ಸಮಯ, ಕೆಲಸ, ಹುಡುಗರು ಎಲ್ಲ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಯಾರಿಗೆ ಅವಕಾಶ ಇರುತ್ತೆ ಅದೇ ಇದ್ದು ಬಿಡ್ಬೇಕಂತೆ. ಆಮೇಲೆ ರಾಜನನ್ನು ನೋಡಬೇಕು. ಈಗಿನ ಕಾಲದಲ್ಲಿ ಬಹಳ ಕಷ್ಟ. ರಾಜರೇ ಅಲ್ಲವಲ್ಲ, ಅರಾಜರವರಲ್ಲ. ಆಮೇಲೆ ಭಿಕ್ಷು, ಯತಿಗಳನ್ನು ನೋಡಬೇಕು. ಅದರಲ್ಲೂ ಪರಮಹಂಸ ಸನ್ಯಾಸಿಗಳು, ಇವರೆಲ್ಲ ನಮಗೇನು ಸಂಚಾರ ಮಾಡ್ತಿದ್ದಾರೆ ಸ್ವಾಮಿಗಳೆಲ್ಲ, ಅವರೆಲ್ಲ ಪರಮಹಂಸ ಸನ್ಯಾಸಿಗಳು. ಸಾಧಾರಣ ಭಿಕ್ಷುಗಳಲ್ಲಿ ಸನ್ಯಾಸಿಗಳಲ್ಲಿ 4 ತರ: ಕುಟೀಚಕರು, ಬಹುದಕರು, ಹಂಸರು, ಪರಮಹಂಸರು ಅಂತ ಹೇಳಿ ಯಾರನ್ನು ನೋಡಿದ್ರು ದೊಡ್ಡ ಭಾಗ್ಯ ಅಂತ ಹೇಳಿದ್ದಾರೆ. ಅದರಲ್ಲಿ ಇವರೆಲ್ಲ ಪರಮಹಂಸ ಸನ್ಯಾಸಿಗಳು. ಅಂಥವ್ರು ನೋಡಿದ್ರೆ ಪುಣ್ಯ ಅಂತ ಹೇಳಿದ್ದಾರೆ. ಅಂಥವರ ಸೇವೆ ಮಾಡಬೇಕಂತೆ. ಸ್ಯಾನ್ ಮಹತ್ ಸೇವೆಯ, ಆ ದೊಡ್ಡವರ ಸೇವೆ, ಅವರ ದರ್ಶನ, ಅವರ ಪಾದ ಸೇವನ, ಅವರಿಂದ ಉಪದೇಶ, ಇದೆಲ್ಲ ಕೇಳ್ತಾ ನಮಗೇನಾಗುತ್ತೆ? ಭಗವಂತನಿಗೆ ಭಕ್ತಿ ಬರುತ್ತೆ. ಅಂಥವ್ರು ಸಿಗಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ದೇಹ ಶುದ್ಧಿ ಮಾಡ್ಕೊಳ್ಬೇಕು. ಪುಣ್ಯ ತೀರ್ಥ ನಿಷೇವಣ. ಪುಣ್ಯ ತೀರ್ಥಗಳಲ್ಲಿ ನಾವು ಸ್ನಾನ ಮಾಡಬೇಕಂದ್ರೆ ನದಿಗಳಲ್ಲಿ ಸ್ನಾನ ಮಾಡಬೇಕು. ಮನೆ ಪಕ್ಷ ಮನೆಯಲ್ಲೇನೆ ನದಿ ಸ್ಮರಣಾದರೂ ಮಾಡ್ರಿ, ದೇಹವನ್ನು ಶುದ್ಧಿ ಮಾಡಿಕೊಳ್ರಿ. ಶಾಸ್ತ್ರದಿಂದ, ಪುಣ್ಯ ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಹೇಳಿದ್ದಾರೆ. ಆ ಶಾಸ್ತ್ರಗಳನ್ನು ಕೇಳ್ರಿ. ಭಾಗವತಾದಿ ಗ್ರಂಥಗಳನ್ನು ಕೇಳ್ತಾ ಹೋಗ್ರಿ ಈ ಜನ್ಮಕ್ಕೆ. ಅದರಿಂದ ಪುಣ್ಯ ಬರುತ್ತೆ. ದೊಡ್ಡ ಜ್ಞಾನಿಗಳ ಸಮಾಗಮ ಆಗತ್ತೆ. ಅವರು ಉಪದೇಶ ಮಾಡ್ತಾರೆ. ಎಷ್ಟು ಜನ ಇದ್ದರೆ ಪರೀಕ್ಷಿತ ರಾಜನಿಗೆ ಬೇಕಾದಷ್ಟು ಋಷಿಗಳೆಲ್ಲ ಪರಶುರಾಮ ದೇವರು ಬಂದಿದ್ದರಂತೆ. ಆದರೆ ಆ ಪರೀಕ್ಷಿತ ರಾಜನಿಗೆ ಶುಕಾಚಾರ ಬರಬೇಕು, ಉಪದೇಶ ಮಾಡಬೇಕು. ತಕ್ಷಣದಲ್ಲಿ ಅವರಿಗೆ ಭೇಜೆ ಖಗೇಂದ್ರ ದ್ವಿಜಪಾದ ಮೂಲಂ. ಹಾಗಾಗಿ ಆ ಜ್ಞಾನಿಗಳ ಸಮಾಗಮದಿಂದಾಗಿ ಅವರಿಗೆ ಮೋಕ್ಷ ಅಂತ ಆಗತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಸಾಕ್ಷಾತ್ ವಾಯುದೇವರೇ ಆ ಪಾದದ ಕ್ಷೇತ್ರದಲ್ಲಿ ಇದ್ದಾರೆ ಅಂತಂದ್ಮೇಲೆ ಇನ್ನ ಅವಶ್ಯವಾಗಿ ಅದನ್ನ ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾರೆ. ಮುಂದೆ ವಿಮಾನಗಿರಿ ದುರ್ಗಾದೇವಿಯ ಮಹಿಮೆಯನ್ನು ಹೇಳ್ತಾರೆ. ಅದು ನಾಳೆ ತಿಳಿಯೋಣ. ಭಾರತೀಯ ಮುಖ್ಯ ಕಲಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ